ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಡಾಕ್ಟರ್ ಹರೀಶ್ PM, ದೈಹಿಕ ಶಿಕ್ಷಣ ನಿರ್ದೇಶಕ, ಸೌಂದರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್. ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡ್ತಾ ಇರ್ಬೋದು, ಆರೋಗ್ಯದಲ್ಲಿ ಮಕ್ಕಳ ಬೆಳವಣಿಗೆ ತುಂಬ ಮುಖ್ಯ. ಈ ಮಕ್ಕಳ ಬೆಳವಣಿಗೆ ಹೇಗೆ ಆಗುತ್ತೆ, ಶಿಕ್ಷಣದಲ್ಲಿ ಹೇಗೆ ಬೆಳವಣಿಗೆ ಆಗುತ್ತೋ ಅದೇ ರೀತಿ ದೈಹಿಕ ಶಿಕ್ಷಣದಲ್ಲೂ ಕೂಡ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಖಂಡಿತ ಸಾಧ್ಯವಿದೆ. ಈ ಒಂದು ವಿಚಾರವನ್ನ ನಾವು ಇಂದು ನಿಮಗೆ ತಿಳಿಸಿಕೊಡುತ್ತೇವೆ. ಕ್ರೀಡೆ ಮನುಷ್ಯನ ಜೀವನದ ಒಂದು ಅವಿಭಾಜ್ಯ ಅಂಗ. ಯಾಕೆಂದ್ರೆ ಮಗು ತಾಯಿಯ ಗರ್ಭಕೋಶದಿಂದ ಹಿಡಿದು ಹೊರಗೆ ಬರುವವರೆಗೆ ಕೂಡ ಮಗು ಮೂವ್ಮೆಂಟ್ ಮಾಡ್ತಾನೆ ಇರುತ್ತೆ. ಸೊ ಆ ಮೂವ್ಮೆಂಟ್ ನಾವೇನು ಹೇಳ್ತೀವಿ, ದೈಹಿಕ ಕ್ಷಮತೆ ಅಥವಾ ದೈಹಿಕ ಬೆಳವಣಿಗೆ ಅಂತ ಹೇಳ್ತೀವಿ. ಈ ಒಂದು ಬೆಳವಣಿಗೆ ಆಗಬೇಕು ಅಂದ್ರೆ ಯಾವ್ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ಯಾವ್ಯಾವ ರೀತಿ ಮೂವ್ಮೆಂಟ್ಸ್ ಮಾಡಿದ್ರೆ ನಮ್ಮ ಸ್ನಾಯು ಬಲ ಹೆಚ್ಚಾಗುತ್ತೆ ಅಂತ ನಾವಿವತ್ತು ಡಿಸ್ಕಸ್ ಮಾಡೋಣ. ಕ್ರೀಡೆ ಜಗತ್ತನ್ನು ಬದಲಿಸುವ ಒಂದು ಶಕ್ತಿಯಾಗಿದೆ. ಕ್ರೀಡೆ ಅತ್ಯುತ್ತಮ ಉತ್ತೇಜಕವಾದಂತಹ ಒಂದು ಶಕ್ತಿ. ಕ್ರೀಡೆ ಎಲ್ಲರ ಇಡೀ ಜಗತ್ತಿನ ಯುವ ಜನತೆಯನ್ನು ಒಗ್ಗೂಡಿಸುವಂತಹ ಒಂದು ಶಕ್ತಿ ಕ್ರೀಡೆಗೆ ಮಾತ್ರ ಇದೆ. ಕ್ರೀಡೆಯಲ್ಲಿ ಭರವಸೆಯ ಬೆಳಕನ್ನು ಮೂಡಿಸಬಹುದು. ನಾವು ನೋಡಬಹುದು, ಇಡೀ ಪ್ರಪಂಚದಲ್ಲಿ ಜಾತಿ, ಧರ್ಮ, ಮನುಕುಲ ಎಲ್ಲ ಅಡೆತಡೆ ಗೋಡೆಗಳನ್ನು ದಾಟಿ ಬರುವಂತಹ ಒಂದು ಶಕ್ತಿಯಾಗಿ ನಾವು ಇಂದು ಕ್ರೀಡೆಯನ್ನು ನೋಡಬಹುದು. ಭಾರತೀಯ ಸಂಸ್ಕೃತಿಯನ್ನು ಇಡೀ ಪ್ರಪಂಚಕ್ಕೆ ಸಾರಿದಂತಹ ನಮ್ಮ ಭಾರತ ಮಣ್ಣಿನ ಮಗನಾದಂತಹ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ನಮಗೆ ಬೇಕಾಗಿರೋದು ಮಠ ಮಂದಿರಗಳಲ್ಲ, ಮೈದಾನ. ಈ ಒಂದು ಮೈದಾನದಲ್ಲಿ ಶ್ರಮಪಟ್ಟು ದುಡಿಯುವಂತಹ ಯುವಕರು, ಉಕ್ಕಿನಂತಹ ಯುವಕರು ನನ್ನ ಕೈಯಲ್ಲಿ 100 ಜನ ಇದ್ದರೆ ಒಂದು ಸದೃಢ ಸಮಾಜವನ್ನೇ ನಿರ್ಮಿಸಬಲ್ಲ ಅಂತ. ಅದೇ ರೀತಿ ನಾವು ಇವತ್ತು ಹೇಳ್ತೀವಿ, ಗ್ರೌಂಡ್ ಅಲ್ಲಿ ಯಾರು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಕೊಡ್ತಾರಲ್ಲ ಅವರು ತಮ್ಮ ಜೀವನದ ಅತ್ಯುತ್ತಮವಾದಂತಹ ಆರೋಗ್ಯವನ್ನು ಪಡೆಯಬಹುದು. ಈ ಒಂದು ನಿಟ್ಟಿನಲ್ಲಿ ನಾವು ಕ್ರೀಡೆ ವ್ಯಕ್ತಿಗಳಲ್ಲಿ ಇರುವಂತಹ ಆರೋಗ್ಯ ಬೇರೆ ಯಾವ ವ್ಯಕ್ತಿಯಲ್ಲೂ ನಾವು ಕಾಣಲು ಸಾಧ್ಯವಿಲ್ಲ. ಒಬ್ಬ ವಿದ್ಯಾರ್ಥಿ ಶೈಕ್ಷಣಿಕ ಪ್ರಗತಿಯನ್ನ ಪಡೆಯಬೇಕಾದರೆ ಅವನಲ್ಲಿ ಕ್ರೀಡೆ ಬಹುಮುಖ್ಯ. ಈ ಒಂದು ವಿಷಯದ ಬಗ್ಗೆ ತಮ್ಮ ಮುಂದೆ ಅನೇಕ ವಿಷಯಗಳನ್ನು ನಿಮಗೆ ತಿಳಿಸ್ತೀವಿ. ಈ ಒಂದು ಸಂವಾದ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಹಲವಾರು ದೈಹಿಕ ಶಿಕ್ಷಣ ನಿರ್ದೇಶಕರು ನನ್ನ ಜೊತೆ ಇದ್ದಾರೆ. ಮೊದಲಿಗೆ ನನ್ನ ಬಲಭಾಗದಲ್ಲಿ ಡಾಕ್ಟರ್ ವೆಂಕಟಚಲಪತಿ ಅವರಿದ್ದಾರೆ. ಇವರು GFGC ಕನಕಪುರ ಕಾಲೇಜಿನ ದೈಹಿಕ ಶಿಕ್ಷಕರು. ಸರ್, ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮುಂದಿನ ಅತಿಥಿ ನಮ್ಮ ಬಲಭಾಗದಲ್ಲಿ ಎಡಭಾಗದಲ್ಲಿ ಡಾಕ್ಟರ್ ಮುನಿರಾಜು ಅವರು ಇದ್ದಾರೆ. ಇವರು ಸೆಂಟ್ ಕ್ಲಾರೆಟ್ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮುಂದಿನ ಮತ್ತೋರ್ವ ತಜ್ಞರು, ಕ್ರೀಡಾಪಟು NS ಕಿರಣ್ ಕುಮಾರ್. ಇವರು ವಿವ್ಯಾಸ ವಿಶ್ವವಿದ್ಯಾನಿಲಯದಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಮುಂದಿನ ತಜ್ಞರು ಮಂಜಣ್ಣ BP, ಸುರಾನ ಕಾಲೇಜ್, ಇಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಎಲ್ಲರಿಗೂ ಒಂದು ನಮ್ಮಲ್ಲಿ ಮೂಡುವಂತಹ ಪ್ರಶ್ನೆ, ದೈಹಿಕ ಶಿಕ್ಷಣ ಮತ್ತೆ ಶಿಕ್ಷಣ ಎರಡು ಬೇರೆ ಬೇರೆನಾ, ಅಥವಾ ಶಿಕ್ಷಣದಲ್ಲಿ ಇದು ಅಂದ್ರೆ ದೈಹಿಕ ಶಿಕ್ಷಣ ಒಂದು ಅವಿಭಾಜ್ಯ ಅಂಗನ ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಮೂಡುತ್ತೆ. ಎಜುಕೇಶನ್ ಮತ್ತೆ ಫಿಸಿಕಲ್ ಎಜುಕೇಶನ್ ಎರಡೂ ಬೇರೆ ಬೇರೆನಾ ಅಥವಾ ಒಂದೇ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಮುನ್ರಾಜ್ ಸರ್, ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ನೋಡಿ, ಇಲ್ಲಿ
ಮೊದಲಿಗೆ ನಾನು ಒಂದು ಪ್ರಾರ್ಥನೆ ಮುಖಾಂತರ ಇಲ್ಲಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಲಿ ಅಂತ ಹೇಳ್ತೀನಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ಈಗ ದೈಹಿಕ ಶಿಕ್ಷಣ ಅವಿಭಾಜ್ಯ ಅಂಗ ಶಿಕ್ಷಣದಲ್ಲಿ ಅನ್ನೋದಕ್ಕೆ ಇಲ್ಲಿ ಶಿಕ್ಷಣ ಮಾನವನ ಸರ್ವತೋಮುಖವಾಗಿ ಬೆಳಿಬೇಕು ಅಂದರೆ ಈ ದೈಹಿಕವಾಗಿ ಆಕ್ಟಿವಿಟೀಸ್ ಇದ್ರೆ ಮಾತ್ರ ಸಾಧ್ಯ. ಏನೀಗ ಹೇಳಿದ್ರು ಪೀಠಿಕೆಯಲ್ಲಿ, ತಾಯಿ ಗರ್ಭಕೋಶದಿಂದ ಆಕ್ಟಿವಿಟಿ ಸ್ಟಾರ್ಟ್ ಆದರೆ ಮಾತ್ರ ಅದು ಬದುಕಿದೆ ಅನ್ನೋದಕ್ಕೆ ಒಂದು ಉದಾಹರಣೆ. ಅಲ್ಲಿ ಉಂಟು ಅದು ಏನ್ ಮಾಡ್ತೀವಿ, ಆ ಮಗುಗೆ ಅಲ್ಲಿ ತನ್ನ ತಾನೇ ಚಟುವಟಿಕೆಗಳನ್ನ ಕಲಿತಾ ಹೋಗುತ್ತೆ, ಕೈ ಕಾಲ ಆಡಿಸೋದು ಎಲ್ಲ. ಆ ಕಲಿತಾ ಅದೇನ್ ಮಾಡುತ್ತೆ, ತನ್ನ ಬೆಳವಣಿಗೆಯನ್ನ ಅಲ್ಲಿ ಪ್ರಾರಂಭಿಸುತ್ತೆ. ಆ ಬೆಳವಣಿಗೆ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಆ ಮಗುವಲ್ಲಿ ಏನೋ ಕುಂಠಿತ ಇದೆ ಅನ್ನೋದು ವಿಷಯ ಡಾಕ್ಟರ್ಗೆ ಮನವರಿಕೆ ಆಗುತ್ತೆ. ಅದಕ್ಕೆ ಆ ಮಗು ಸದೃಢವಾಗಿರ್ಬೇಕಂದ್ರೆ ಅಲ್ಲಿ ಆಕ್ಟಿವಿಟೀಸ್ ಉಂಬಲ್ಲೇ ಸ್ಟಾರ್ಟ್ ಆಗಬೇಕು, ತಾಯಿ ಗರ್ಭಕೋಶದಲ್ಲಿ ಅಂತ. ಇಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ಶಿಕ್ಷಣ ತಜ್ಞರ ಪ್ರಕಾರ ಆಟದ ಬಯಲಿಲ್ಲದ ಶಾಲಾ ಕಟ್ಟಡಕ್ಕಿಂತ ಆಟದ ಬಯಲಿರುವಂತಹ ಶಾಲಾ ಕಟ್ಟಡ ಇಲ್ಲದ ಶಾಲೆ ಲೇಸುವಂತ. ನೋಡಿ, ಇಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನ ಶಿಕ್ಷಣ ತಜ್ಞರು ಕೊಟ್ಟಿದ್ದಾರೆ ಅಂದ್ರೆ, ನಾವು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿ ಒಳ್ಳೆ ಬಿಲ್ಡಿಂಗ್ ಕಟ್ಟೋದಕ್ಕಿಂತ ಒಂದು ಸುಸಜ್ಜಿತವಾದಂತಹ ಒಂದು ಆಟದ ಮೈದಾನ ಇದ್ರೆ ಅದು ಆ ಮಗುವಿನ ಬೆಳವಣಿಗೆ ಆಗುತ್ತೆ. ಈ ಒಂದು ಸಿಚುವೇಶನ್ ಇವತ್ತು ನಾವು ಏನು ಕೋವಿಡ್ ಅನ್ನ ಫೇಸ್ ಮಾಡ್ತಾ ಇದ್ದೀವಿ, ಈ ಒಂದು ಸಿಚುವೇಶನ್ಗೆ ಮನುಷ್ಯನಿಗೆ ಇಮ್ಯುನಿಟಿ ಇರಬೇಕು, ಬಾಡಿ ಆ ಇಮ್ಯುನಿಟಿ ಲೆವೆಲ್ ಇರಬೇಕಂದ್ರೆ ರೆಸಿಸ್ಟೆನ್ಸಿ ಪವರ್ ಬೇಕು. ಎಲ್ಲಿಂದ ಬರುತ್ತೆ ರೆಸಿಸ್ಟೆನ್ಸಿ ಪವರು? ರೆಸಿಸ್ಟೆನ್ಸಿ ಪವರ್ ಬೇಕು ಅಂದಾಗ ಆ ಮಗುವಲ್ಲಿ ಆ ಆಟದ ಮೈದಾನದಲ್ಲಿ ತೊಡಗಿ ಅದು ಆಟವನ್ನ ಆಡ್ತಿದ್ದಾಗ ಮಾತ್ರ ಇದು ಸಾಧ್ಯವಾಗುತ್ತೆ ಅಂತ ನನ್ನ ಒಂದು ಉದಾಹರಣೆ. ಇದು ಕೆಲವೊಂದು ಈಗ ನಾವೇನು ಈ ಸೈನ್ಸ್ ಲ್ಯಾಬ್ ಅಲ್ಲಿ ಪ್ರಯೋಗಾಲಯ ಅಂತ ನಾವು ಲ್ಯಾಬ್ ಅನ್ನ ಇಟ್ಕೊಂಡಿರ್ತೀವಿ. ಅದೇ ರೀತಿ ನಮಗೆ ದೈಹಿಕ ಶಿಕ್ಷಣದಲ್ಲಿ ನಮಗೆ ಪ್ರಯೋಗಾಲಯ ಅಂದ್ರೆ ನಮ್ಮ ಕ್ರೀಡಾಂಗಣ. ಈ ಕ್ರೀಡಾಂಗಣವನ್ನ ನಾವು ಅತಿ ಹೆಚ್ಚಾಗಿ ಬೆಳೆಸ್ಕೊಂಡಾಗ ಮಾತ್ರ ಮಕ್ಕಳು ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾಗ ನಮಗೆ ಇದರಲ್ಲಿ ಪ್ರತಿಫಲ ಸಿಗೋದಕ್ಕೆ ಸಾಧ್ಯ. ಮತ್ತೆ ಸ್ವಾಮಿ ವಿವೇಕಾನಂದರು ಏನ್ ಹೇಳಿದ್ದಾರೆ, ಅವ್ರ ಪ್ರಕಾರ ಭಾರತ ದೇಶಕ್ಕೆ ಬೇಕಾಗಿರೋದು ಆಟದ ಬಯಲು, ಭಗವದ್ಗೀತೆ ಅಲ್ಲ. ಯಾಕೆಂದ್ರೆ ಭಗವದ್ಗೀತೆ ಓದ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಜನಸಾಮಾನ್ಯರ ಸರ್ವತೋಮುಖವಾದಂತಹ ಬೆಳವಣಿಗೆಗಳನ್ನ ಆಗ್ಬೇಕು ಅಂದ್ರೆ ಅವರಲ್ಲಿ ಸುತ್ತ ಚೈತನ್ಯವನ್ನ ತುಂಬಬೇಕು, ಇವೆಲ್ಲ ಆಗ್ಬೇಕು ತನ್ನ ಒಟ್ಟೊಟ್ಟಿಗೆ ಅನ್ನೋದಾದ್ರೆ ಅವರು ಕ್ರೀಡಾಂಗಣದಲ್ಲಿ ಬೆರೆತು ಒಬ್ಬರಿಗೊಬ್ರು ಸೇರಿದಾಗ ಮಾತ್ರ ಸಾಧ್ಯ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಅದೇ ರೀತಿ ಅರಿಸ್ಟಾಟಲ್ ಅನ್ನೋರು ಶಿಕ್ಷಣ ತಜ್ಞರು ಅರಿಸ್ಟಾಟಲ್ ಇವರು ಸಹ ಹೇಳಿದ್ದಾರೆ, ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ ಅಂತ, ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ. ದೈಹಿಕ ಶಿಕ್ಷಣವು ಸಾಮಾನ್ಯ ಶಿಕ್ಷಣದ ಒಂದು ಅವಿಭಾಜ್ಯ ಅಂಗ. ಇಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಮಹತ್ವವಾದ ಪಾತ್ರ ವಹಿಸಿದೆ. ಜ್ಞಾನೇಂದ್ರಿಯಗಳು ತನ್ನದೇ ಆದಂತಹ ಪ್ರಚೋದನೆಯನ್ನ ಮಾಡಬೇಕಂದ್ರೆ ಇಲ್ಲಿ ದೈಹಿಕ ಶಿಕ್ಷಣ ಅತಿ ಮುಖ್ಯ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಮಗುಗೆ ನಾವು ಏನೋ ಆಕ್ಟಿವಿಟೀಸ್ ಮಾಡಲ್ಲ, ಒಂದು ರಿಸರ್ಚ್ ಮಾಡಕ್ ಕೊಟ್ಟಾಗ ಆ ಮಗು ಏನೋ ಆಕ್ಟಿವಿಟೀಸ್ ಮಾಡದೆ ಅವ್ರಿಗೆ ಬರೀ ಓದು ಅಂತ ನಾವು ಒಂದ್ ಕಡೆ ಕುಣಿಸಿದಾಗ ಆ ಮಗುವಿನ ಬೆಳವಣಿಗೆನೇ ಬೇರೆ ಇರುತ್ತೆ. ಅದೇ ಇನ್ನೊಂದು ಕಡೆ ಅವನು ಆಟ ಆಡಿ ಓದುವಂಥದ್ದನ್ನು ಮಾಡಿದಾಗ ಆ ಮಗುವಿನ ಬೆಳವಣಿಗೆ ನೋಡ್ಬೇಕು. ಈಗ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ನಾವು ಈಗ ನಮ್ಮ ಶಾಲೆಗಳಲ್ಲಿ ಮತ್ತೆ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಣವನ್ನ ಹೇಗೆ ಅಳವಡಿಸಬೇಕು ಅನ್ನೋದು, ಹೇಗೆ ನಿರ್ವಹಿಸಬೇಕು ಅನ್ನೋದನ್ನ ಮೊದಲೇ ಟೈಮ್ ಟೇಬಲ್ ಅಂತ ವೇಳಾಪಟ್ಟಿಯನ್ನು ಮಾಡ್ತೀವಿ. ಆ ವೇಳಾಪಟ್ಟಿಯಲ್ಲಿ ಹೇಗಿರುತ್ತೆ ಅಂದ್ರೆ, ಕ್ರೀಡೆ ಆದ ನಂತರ ಮ್ಯಾಥ್ಸ್ ಅನ್ನ ಇಡ್ತೀವಿ. ಯಾಕೆ ಅಂದ್ರೆ ಮಕ್ಕಳು ಆ ಹೊರಗಡೆ ಹೋಗಿ ಮನಸ್ಸು ಉಲ್ಲಾಸವಾಗಿ ಬಂದಾಗ ಆ ಮ್ಯಾಥ್ಸ್ ಪೀರಿಯಡ್ ಕೇಳೋದಕ್ಕೆ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ವಿಚ್ ಒನ್ ವಾಸ್ ಎ ಡಿಫಿಕಲ್ಟ್ ಸಬ್ಜೆಕ್ಟ್ ಆಫ್ಟರ್ activities they will keep for in the subject. Yes, like this only has to be in a sports education start. ನಂತರ ನಮ್ಮ ದೇಹದ ಮತ್ತೊಂದು ಉದಾಹರಣೆ ಹೇಳ್ತಾ ಹೋಗ್ತೀನಿ. ನಮ್ಮ ದೇಹದ ಅಂಗಾಂಗಗಳಿಗೆ ಉದಾಹರಣೆ ನೀಡೋದಾದ್ರೆ, ಇಲ್ಲಿ ದೈಹಿಕ ಶಿಕ್ಷಣದಲ್ಲಿ ಅವಿಭಾಜ್ಯ ಅಂಗ ಅನ್ನೋದಕ್ಕೆ ಇದು ನನ್ನ
ಕಡಖಂಡಿತವಾದ. ಯಾಕೆಂದ್ರೆ ಈಗ ನಮ್ಮ ದೇಹದಲ್ಲಿ ಬೇಕಾಗಿರೋದು 2 ಕಾಲು, 2 ಕಣ್ಣು, 2 ಕೈ. ಇದರಲ್ಲಿ ಯಾವುದೇ ಒಂದು ಭಾಗಗಳನ್ನ ನಾವು ಒಂದು ಕುಂಠಿತವಾದ್ರೂ ನಮಗೆ ಏನು ಅದನ್ನ ಕುಂಠಿತ ಅಂತಾನೆ ಕರೀಲಿಕ್ಕೆ ಸಾಧ್ಯ. ಈಗ ಒಂದು ಕಾಣ್ತಾ ಇದ್ದಾಗ ಅವನಿಗೆ ಒಕ್ಕಣ್ಣ ಅಂತ ಕರೀತೀವಿ. ಅದೇ ಒಂದು ಕೈ ಇಲ್ಲದೆ, ಒಂದು ಕಾಲ್ ಇಲ್ಲದೆ ಇರೋನಿಗೆ ಕುಂಟ ಅಂತ ಕರೀತೀವಿ. ಕಾರಣ ಇಲ್ಲಿ ನಮ್ಮ ಎಜುಕೇಶನ್ ಅಂಡ್ ಫಿಸಿಕಲ್ ಎಜುಕೇಶನ್ ಬೋತ್ ಇಸ್ ಈಕ್ವಲ್. ಅದೆಚ್ಚು ಇದೆಚ್ಚು ಅಂತ ಅನ್ನೋದೇನಿಲ್ಲ. ಇಲ್ಲಿ ದೈಹಿಕ ಶಿಕ್ಷಣ ಮತ್ತು ಸಾಮಾನ್ಯ ಶಿಕ್ಷಣ ಎರಡೂ ಒಂದೇ. ನಮಗೆ 2 ಕಣ್ಣು ಹೇಗೆ ಹಾಗೆ ಇವೆರಡೂ ಅಷ್ಟೇ ಮುಖ್ಯ ಅನ್ನೋದು ಆಗಿದೆ. ಇಲ್ಲಿ ಕೈ ಇಲ್ದವ್ರಿಗೆ ನಾವು ಕೈ ಇಲ್ಲ ಅಂತ ಏನ್ ಹೇಳ್ತೀವಿ, ಕಾಲಿಲ್ದವ್ನು ಕಾಲಿಲ್ಲ ಅಂತ ಹೇಳ್ತೀವಿ. ಆ ಕಾರಣಕ್ಕೆ ಇದು ಯಾವುದು ಹೆಚ್ಚು ಯಾವುದು ಕಮ್ಮಿ ಅನ್ನೋದು ಏನಿಲ್ಲ. ಇವೆಲ್ಲ ಒಂದಕ್ಕೊಂದು ಸೇರ್ಪಡೆಯಾಗಿ ಸಮವಾಗಿ ಹೋದಾಗ ಮಾತ್ರ ಸಾಧ್ಯ ಆಗುತ್ತೆ ಅನ್ನೋದು ಆಗಿದೆ. ಈಗ ಒಂದು ತಕ್ಕಡಿಯನ್ನ ನಾನು ಸ್ಕೇಲ್ ಅಂತ ಹೇಳಿಲ್ಲ, ಇಲ್ಲಿ ತಕ್ಕಡಿ ಅಂತ ಹೇಳ್ತೀನಿ. ಈ ತಕ್ಕಡಿಯನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಈ ಕಡೆ ಆ ಕಡೆ ನಾವು ಸರಿ ಸಮಾನವಾದ ಈ ಕಡೆ ಒಂದ್ ಕಡೆ ಕೆಜಿ ಕಾಲನ್ನ ಹಾಕಿದಾಗ ಈ ಕಡೆ ವಸ್ತುಗಳನ್ನ ಹಾಕಿದಾಗ ಅದರಲ್ಲಿ ಯಾವುದು ಸರಿ ಅನ್ನೋದಕ್ಕೆ ಅಂದ್ರೆ ಎರಡು ಬ್ಯಾಲೆನ್ಸ್ ಆಗುತ್ತೆ. ಇಫ್ ಯು ಇಂಬ್ಯಾಲೆನ್ಸ್ ಒನ್ ಸೈಡ್ ಆದಾಗ ಅಲ್ಲಿ ಕುಂಠಿತ ಆಗುತ್ತೆ. ಆ ಕಾರಣಕ್ಕಾಗಿನೇ ಇಲ್ಲಿ ದೈಹಿಕ ಶಿಕ್ಷಣದಲ್ಲಿ ಒಂದು ಅವಿಭಾಜ್ಯ ಅಂಗ ಅಂತ ನಾನು ಹೇಳಿಕೆ ಇಚ್ಛೆ. ಒಟ್ಟಾರೆ ನಿಮ್ಮ ಅಭಿಪ್ರಾಯ ಏನು ಅಂತಂದ್ರೆ ಒಂದು ಶಾಲೆಯಲ್ಲಿ ಮೈದಾನ ಬೇಕೇ ಬೇಕು, ಖಂಡಿತ ಬೇಕು. ಆದ್ರೆ ಶಾಲೆಯ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಕಲಿಬೇಕಾದ್ರೆ ಶಿಕ್ಷಣ ಮತ್ತೆ ದೈಹಿಕ ಶಿಕ್ಷಣ ಒಂದೇ ನಾಣ್ಯದ 2 ಮುಖ ಅಂತ ಹೇಳ್ತಾ ಇದ್ದೀರಾ ನೀವು. ನೀವು ಒಂದು ತಕ್ಕಡಿನ ಎಕ್ಸಾಂಪಲ್ ಕೊಟ್ಟಾಗ ಬ್ಯಾಲೆನ್ಸ್ ಆಗಬೇಕು, ಒಂದು ಜೀವನ ಬ್ಯಾಲೆನ್ಸ್ ಆಗಬೇಕು ಅಂತಂದ್ರೆ ಎಜುಕೇಶನ್ ಬೇಕು, ಫಿಸಿಕಲ್ ಎಜುಕೇಶನ್ ಬೇಕು. ಬಿಕಾಸ್ ಅವನ ಬ್ರೈನ್ ಮಾತ್ರ ಬೆಳೆದ ಸಾಲದು, ದೈಹಿಕವಾಗಿ ಅವನ ಶಾರೀರಿಕವಾಗಿ ಬೆಳವಣಿಗೆ ಆಗ್ಬೇಕು ಅನ್ನೋದು ನಿಮ್ಮ ವಾದ. ಸರಿ ಸರ್, ಇದು 100% ಸರಿ. ನನ್ನ ಪ್ರಕಾರ ಅದು ಇಡೀ ವರ್ಲ್ಡ್ ಅಲ್ಲಿ ಹೇಳ್ತಾರೆ, ಎಜುಕೇಶನ್ ಮತ್ತೆ ಫಿಸಿಕಲ್ ಎಜುಕೇಶನ್ 2 ಬ್ಯಾಲೆನ್ಸ್ ಇದ್ರೆ ಮಾತ್ರ ಆ ವ್ಯಕ್ತಿ ಸಂಪೂರ್ಣವಾಗ್ತಾನೆ ಅನ್ನೋದು ನಿಜ. ಈಗ ನಾನು ಹೇಳೋದೇನು ಅಂತಂದ್ರೆ ಕೇವಲ ಅದು ವಿದ್ಯಾರ್ಥಿಗಳಿಗೆ ಮಾತ್ರನಾ ಅಥವಾ ಇಡೀ ಮನುಕುಲದ ಜೀವನಕ್ಕೆ ಕ್ರೀಡೆ ಮತ್ತು ಆಟ ಒಂದು ಅವಿಭಾಜ್ಯ ಅಂಗವಾಗಿ ಇರಬೇಕಾಗುತ್ತಾ ವೆಂಕಟ ಸರ್? ಕ್ರೀಡೆ ಮತ್ತು ಆಟಗಳು ಎಲ್ಲರಿಗೂ ಒಂದು ಈ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ಹೇಳೋದಾದ್ರೆ ಇದು ಅವಿಭಾಜ್ಯ ಅಂಗವೇ. ಯಾಕೆಂದ್ರೆ ಈಗ ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಮೂವ್ ಆಗ್ತಾ ಇರ್ತಾರೆ. ಹೌದು, ಒಂದ್ ಕಡೆ ಇರಲ್ಲ ಮನುಷ್ಯ ಅಂದಮೇಲೆ, ಒಂದ್ ಕಡೆ ಮೂವ್ ಆಗ್ತಾ ಇರ್ತಾರೆ. ಮೂವ್ ಆಗ್ಬೇಕು ಅಂದ್ರೆ ಅವ್ರಿಗೆ ಆದಂತಹ ಶಕ್ತಿ ಬೇಕು. ಶಕ್ತಿ ಬೇಕಂದ್ರೆ ಅದೇ ತರ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇರ್ತಾರೆ. ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಏನಾಗುತ್ತೆ, ದೇಹ ಮತ್ತು ಮನಸ್ಸು ಎರಡು ಸಮಾನವಾಗಿ ಬೆಳೀತವೆ. ಸೊ ಫಿಸಿಕಲ್ ಆಕ್ಟಿವಿಟಿ ಒಂದೇ ಅಲ್ಲ, ಸೊ ಮೆಂಟಲ್ ಸ್ಟಿಮ್ಯುಲೇಷನ್ ಇಸ್ ಆಲ್ಸೋ ರಿಕ್ವೈರ್ಡ್ ಫಾರ್. ಓಕೆ, ಈ ಮೆಂಟಲ್ ಸ್ಟಿಮ್ಯುಲೇಷನ್ ಇಂದ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಯಾವ ಕೆಲಸ ಯಾವ ತರ ಮಾಡ್ಬೇಕನ್ನೋ ಒಂದು ಪ್ಲಾನ್ ಅಂತ ಬರುತ್ತೆ. ಓಕೆ, ಆ ಥರ ಪ್ಲಾನ್ ಅಂತ ಬರ್ಬೇಕಂದ್ರೆ ಈಗ ಫಿಸಿಕಲ್ ಆಕ್ಟಿವಿಟಿಯಿಂದ ಮೆಂಟಲ್ ಆಕ್ಟಿವಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಇದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅಂಡ್ ಆಲ್ಸೋ sports and games are very essential in everybody's life. Okay, recreation is more important. When we play an activity, when we play some games, small games like tennis ತಗೊಳ್ಳಿ, like street badminton ತಗೊಳ್ಳಿ. ಓಕೆ, ಆ ಬ್ಯಾಡ್ಮಿಂಟನ್ ಆಡ್ತಿರುವಾಗ ಏನ್ ಮಾಡ್ತಾನೆ ಅಂದ್ರೆ ಆ ಇಬ್ಬರು ಆ ಶಟಲ್ ಮೇಲೆ ಮಾತ್ರ ಅವರು ಆಸಕ್ತಿ ಮಾಡ್ತಾರೆ. ಅಯ್ಯೋ ನಾನು ಆ ಕೆಲಸ ಮಾಡ್ಬೇಕಾಗಿತ್ತು, ನಾನು ಎಲ್ಲೋ ಹೋಗ್ಬೇಕಾಗಿತ್ತು, ಅದನ್ನ ಮಾತ್ರ ಥಿಂಕ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಆ ಟೈಮಲ್ಲಿ ಆ ರಿಕ್ರಿಯೇಷನ್, ಆ ಶಟಲ್ ಹೊಡಿಬೇಕು, ಇದರಲ್ಲಿ ಆ ಶಟಲ್ ಹೊಡಿಲೇಬೇಕು ನಾನು ಅನ್ನೋ ತರ ಮೂವ್ ಆಗ್ತಾನೆ. ಅಂದ್ರೆ ನಿಮ್ಮ ಪ್ರಕಾರ ಬೇರೆ ಕೆಲಸ ಮಾಡ್ಬೇಕಾದ್ರೆ ಮನಸ್ಸು ಅಲ್ಲಿ ಇಲ್ಲಿ ಹರಿದಾಡುತ್ತೆ, ಆಟ ಆಡ್ಬೇಕಾದ್ರೆ ಕೇಂದ್ರೀಕೃತವಾಗುತ್ತೆ ಮನಸ್ಸು ಅನ್ನೋದು. ಆ ತರ ಆಡಿದ್ಮೇಲೆ ಏನಾಗುತ್ತೆ ಅಂದ್ರೆ ಒಂದೊಂಥರ ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ. ಸೊ ದಟ್ ಆಫ್ಟರ್ ಕಂಪ್ಲೀಷನ್ ಆಫ್ ದಟ್ ಪ್ಲೇ, ಸ್ಮಾಲ್ ಪ್ಲೇ, ರಿಕ್ರಿಯೇಷನ್ ಪ್ಲೇ, he can concentrate on any work, whatever he does in the whole day. Okay, it will go in a smooth. ಅಂದ್ರೆ ಒಂದು ಕ್ರೀಡೆಯಿಂದ ಮನಸ್ಸನ್ನ ಹಿಡಿದಿಡ್ಬೋದು. ಎಲ್ಲಾ ಇಡೀ ಪ್ರಪಂಚದಲ್ಲಿ ನಾವು ನೋಡೋ ತರ ದೇಹ ಮತ್ತೆ ಮನಸ್ಸು ಒಂದ್ ಕಡೆ ಬಂದ್ರೆ ಯಾವುದೇ ಯಶಸ್ಸಿನ ದಾರಿಯನ್ನ ಈಸಿಯಾಗಿ ಮೂವ್ ಮಾಡಬಹುದು ಅನ್ನೋದು ನಮ್ಮ ವಾದ. ಅದರಿಂದ ಏನಂದ್ರೆ ಈಗ ಮುನ್ರಾಜ್ ಅವರು ಹೇಳೋ ಪ್ರಕಾರ ಪ್ರತಿಯೊಂದು ಶಾಲೆಯಲ್ಲಿ, ಪ್ರತಿಯೊಂದು ಕಾಲೇಜಲ್ಲಿ ತನ್ನದೇ ಆದಂತಹ ಆಟದ ಮೈದಾನ ಇರಲೇಬೇಕು. ಇರಲೇಬೇಕು. ಅದೊಂದು ಒಳ್ಳೆ ಪಾಯಿಂಟ್ ಹೇಳಿದ್ರೆ. ಹೌದು. ಸೊ ಅದಿದ್ರೆ ಮಾತ್ರ ಅಟ್ಲೀಸ್ಟ್
ಫಾರ್ ಎವ್ರಿ ಇನ್ ಸ್ಕೂಲ್ ಅಟ್ಲೀಸ್ಟ್ ಒಂದು 800 ಮೆಂಬರ್ಸ್ ಇದ್ರೆ 800 ಮೆಂಬರ್ಸ್ಗೂ ಆ ಫಿಸಿಕಲ್ ಆಕ್ಟಿವಿಟಿ ಆಡೋಷ್ಟು ಅವ್ರಿಗೆ ಸಿಗ್ಬೇಕು. ಆಟದ ಮೈದಾನ ಆಗಲಿ, ಇಂಡೋರ್ ಆಕ್ಟಿವಿಟಿ ಆಗಲಿ, ಲೈಕ್ ಕೇರಮ್, ಚೆಸ್, ಸೊ ದಟ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಎಕ್ಸೆಲ್ ಇನ್ ಮೆಂಟಲ್ ಆಕ್ಟಿವಿಟಿ. ಹೌದು. ನಿಮ್ಮ ಪ್ರಕಾರ ಮತ್ತೆ ನಮ್ಮ ಡಾಕ್ಟರ್ ಮುನ್ರಾಜು ಸರ್ ಪ್ರಕಾರ ದೈಹಿಕ ಶಿಕ್ಷಣ ನಡಿಬೇಕು ಅಂದ್ರೆ ಒಂದು ಶಾಲೆಯಲ್ಲಿ ಆಟದ ಮೈದಾನ ತುಂಬಾ ಮುಖ್ಯ. ಒಂದು ಆಟ ಆಡಿದ ನಂತರ ಯಾವುದೇ ಡಿಫಿಕಲ್ಟ್ ವರ್ಕ್ ಅನ್ನ ಅವನು ಅಥವಾ ಒಬ್ಬ ವಿದ್ಯಾರ್ಥಿ ಆ ಒಂದು ಆಸಕ್ತಿ ವಹಿಸಿ ಆ ಒಂದು ಸಬ್ಜೆಕ್ಟ್ ಅನ್ನ ಕಲಿಬಹುದು ಅನ್ನೋದು ನಿಮ್ಮಿಬ್ಬರ ವಾದ ಕೂಡ. ಅದೇ ರೀತಿ ನಾವೆಲ್ಲರೂ ಅದನ್ನ ಸಮರ್ಥಿಸ್ತಾ ಇದ್ದೀವಿ. ಮತ್ತೆ ನಾನು ಹೇಳೋದೇನು ಅಂತಂದ್ರೆ, ಬೇರೆ ಸಬ್ಜೆಕ್ಟ್ಗಳಿಗೆ ಹೋಲಿಸಿದೆ ಈಗ ಒಂದು ಶಾಲೆಯಲ್ಲಿ 4,000 ಜನ ಇದ್ರೆ 4,000 ಜನ ಮಕ್ಕಳು ಓದ್ತಾರೆ, 4,000 ಜನ ಮಕ್ಕಳ ಹತ್ರ ಬುಕ್ ಇರ್ತವೆ. ಆದ್ರೆ ಕ್ರೀಡೆಗೆ ಬರೋದು ಕೇವಲ ಬೆರಳಿಕೆಯಷ್ಟು ಮೆಂಬರ್ಸ್ ಮಾತ್ರ. ಈ ಕ್ರೀಡೆಯಲ್ಲಿ ಆಸಕ್ತಿ ಮೂಡಿಸ್ಬೇಕು ಅಂದ್ರೆ ನಾವೆಲ್ಲ ದೈಹಿಕ ಶಿಕ್ಷಕರು ಏನ್ ಮಾಡ್ಬೋದು ಕಿರಣ್? ಏನ್ ಮಾಡ್ಬೋದು? ಯಾವ ರೀತಿ ಅವರಲ್ಲಿ ಆಸಕ್ತಿಯನ್ನು ಮೂಡಿಸ್ಬೋದು? ಒಂದು ಯಾವುದೇ ರೀತಿ ಇದು ಏನಂದ್ರೆ ಯಾವುದೇ ಹುಡುಗ ಶಿಕ್ಷಕ ಅದೇ ಸ್ಟೂಡೆಂಟ್ ಆಗಲಿ ಅಥವಾ ಯಾರೇ ದೊಡ್ಡವರಾಗಲಿ ಅಥವಾ ಚಿಕ್ಕವರಾಗಲಿ ಯಾರೇ ಆಗಲಿ ಒಂದು ಯಾವುದೇ ಪ್ರತಿಫಲ ಇದ್ದರೆ ಯಾವ ಕೆಲಸ ಮಾಡಲ್ಲ. ಎಕ್ಸ್ಪೆಕ್ಟೇಷನ್ ಮಾಡೇ ಮಾಡ್ತಾರೆ. ಸೊ ಹಂಗೆ ಬಂದಾಗ ಶಾಲೆ ಅಂತ ಬಂದಾಗ ಒಬ್ಬ ಮಗುಗೆ ನಾನು ಆಡೋದ್ರಿಂದ ನನಗೆ ಏನಾಗುತ್ತೆ ಫಸ್ಟ್ ಕೇಳೋ ಕ್ವಶನ್, ನನಗೆ ಸ್ಪೋರ್ಟ್ಸ್ ಎಲ್ಲ ಹೇಳ್ಕೊಡ್ಬೇಕು, ಅದು ಹಳ್ಳಿ ಆರಾಮ ಕೂತ್ಕೋತೀನಿ, ನನಗೆ ಹುಷಾರ್ ರೈತರೆಲ್ಲ ಕನ್ನಡ ಹೇಳ್ಕೊಡ್ತಾ ಹೋಗ್ತಾರೆ. ಸೊ ನಿನಗೆ ಆ ತುಷ್ಟಿಗುಣ ಅಂತ ಏನಂತಾರೆ ಆ ಥರ ನಿಮಗೆ ನೋಡೋ ಸ್ಪೋರ್ಟ್ಸ್ ಆಡೋದ್ರಿಂದ ಮೆಡಲ್ ಸಿಗುತ್ತೆ, ಒಂದು ವೆಬ್ಸೈಟ್ ಕಾಲೇಜ್ ವೆಬ್ಸೈಟಲ್ಲಿ ಹೆಸರು ಸಿಗುತ್ತೆ, ಅಥವಾ ನಿಮ್ಗೊಂದು ಒಳ್ಳೆ ನೇಮ್ ಸಿಗುತ್ತೆ, ಮತ್ತೆ ಗುಂಪಿನ ನಾಯಕತ್ವ ಗುಣ ಪಡ್ಕೊಳ್ತೀಯಾ, ಅಥವಾ ಮುಂದಿನ ಜೀವನದಲ್ಲಿ ನಿಮಗೆ ಸರ್ಕಾರಿ ಕೆಲಸ ಸಿಗುತ್ತೆ, ಮತ್ತೆ ನೀವು ಸದೃಢವಾದ ಆರೋಗ್ಯವನ್ನು ಇಟ್ಕೋಬಹುದು, ಅಥವಾ ಇನ್ನೂ ಯಾವುದೋ ಒಂದು ಅಂಗವೈಕಲ್ಯ ಇರೋದನ್ನ ಮುಚ್ಕೋಬಹುದು. ಅಂದ್ರೆ ಲೈಕ್ ಹೆಂಗಂದ್ರೆ ಒಬೆಸಿಟಿ ಇದ್ದಾಗ ಅದು ಕರ್ಗೋಸಿಗೆ ಹೇಗೆ, ಆಮೇಲೆ ಕಾಲುಗಳಲ್ಲಿ ಲೆಗ್ ಪೇನ್ ಇದ್ದಾಗ ಇದು ಮಾಡೋದು ಹೇಗೆ, ಸೊ ಈ ತರ ಎಲ್ಲ ಇದು ಮಾಡ್ಕೊಂಡು ಹೋಗ್ಬೋದು. ಸೊ ನಿಮಗೆ ಒಂದೇ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಹೇಳಿ. ಇದೇ ಕಾಲೇಜಿಗೆ ನಾನು 2019ರಲ್ಲಿ ವಿಸಿಟ್ ಮಾಡಿದ್ದೆ. ಅವತ್ತು ನಾನು ಇತಿಹಾಸ ಓದಿದ್ದೆ, ಅದನ್ನು ನೋಡಿರ್ಲಿಲ್ಲ. ವಿಜಯನಗರ ಸಾಮ್ರಾಜ್ಯದಲ್ಲಿ ಹೆಂಗೆ ಮುತ್ತುರತ್ನ ಹೆಂಗೆ ಅದಾಡ್ತಿತ್ತೋ ಸಂತೆ ಇಟ್ಕೊಂಡು ಮಾಡ್ತಿದ್ರೋ ಅದೇ ತರ ಸೌಂದರ್ಯ ಕಾಲೇಜ್ ಹೊರಗಡೆ ಮುತ್ತುರತ್ನ ಇತ್ತು. ಯಾವ್ದು ಮುತ್ತುರತ್ನ ಅಂದ್ರೆ ಕ್ರಿಕೆಟ್ ಕೋಚಿಂಗ್ ನಡೀತಾ ಇತ್ತು, ಫುಟ್ಬಾಲ್ ನಡೀತಾ ಇತ್ತು, ಆಮೇಲೆ ಬಾಸ್ಕೆಟ್ ಬಾಲ್ ಆಡ್ತಿದ್ರು, ಕೇರಮ್ ಆಡ್ತಿದ್ರು. ಇವತ್ತು ಒಂದು ಕಾಲೇಜ್ ಅಂತ ಬಂದ್ರೆ ಹುಡುಗರಿಲ್ಲ. ಯಾಕೋಸ್ಕರ ಇಲ್ಲ, ನಾವು ಮಾಡೋದು ತಪ್ಪು. ಏನಾದ್ರು ಫಿಸಿಕಲ್ ಆಕ್ಟಿವಿಟಿ ಮಾಡಿದವ್ರು ಇವತ್ತೇನು ಡಾಕ್ಟರ್ಸ್ ಹೇಳ್ತಿದ್ದಾರೆ ಇಂಟರ್ನಲ್ ಸ್ಟೆಬಿಲಿಟಿ ಇದ್ರೆ ಮಾತ್ರ ತಡ್ಕೊಳ್ತೀವಿ, ಇಲ್ಲಾಂದ್ರೆ ತಡ್ಕೊಳ್ಳಲ್ಲ ಅಂತ. ಏನಕ್ಕೆ ಇದಕ್ಕೆಲ್ಲ ಬೇಕಾದ್ರೆ ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು. ಇದನ್ನ ನಾವು ಮಕ್ಳಿಗೆ ಹೇಳಿದಾಗ ಮಕ್ಳು ಏನಂದ್ರೆ ಇವತ್ತಿನ ಯುಗದಲ್ಲಿ ಹೆಂಗಿದ್ದಾರೆ ಅಂದ್ರೆ, ನಾವು ಹಿಂದೆ ಏನು ನಮ್ಮ ಜನರೇಷನ್ ಅಂದ್ರೆ 1980 ಅಥವಾ 2000 ಬಿಲೋ ಇದ್ದವ್ರಿಗೆ ಏನಿತ್ತಂದ್ರೆ ಫುಡ್ ಹ್ಯಾಬಿಟ್ಸ್ ಚೇಂಜ್ ಇತ್ತು. ಫುಡ್ ಹ್ಯಾಬಿಟ್ಸ್ ಅಂದ್ರೆ ಒಂದು ನೀರಿನ ಮ್ಯಾಗಿನೋ ಚಪಾತಿನೋ ಏನಿದೆ ಊಟ ಮಾಡ್ತಿದ್ರು. ಬಟ್ ಇವತ್ತು ಫಾಸ್ಟ್ ಫುಡ್ ಎಲ್ಲದರಲ್ಲೂ ಫಾಸ್ಟ್ ಫುಡ್. ಗಾಡಿ ತಗೊಂಡ್ರೆ ನಮ್ದು 80 ಸ್ಪೀಡ್ ಇತ್ತು, ಇವತ್ತು RPM ಸ್ಪೀಡ್ ಇದೆ. ಅದೇ ತರ ಡೆತ್ ರೇಟ್ ಸ್ಪೀಡ್ ಇದೆ. ಹೆಂಗೆ ಅಂದ್ರೆ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಡಿಪ್ರೆಷನ್ಗೆ ಹೋಗ್ತಾನೆ, ಸೂಸೈಡ್ ಆಗ್ತಾ ಇದೆ. ಏನಕ್ಕೆ ಅಂದ್ರೆ ತಡ್ಕೊಳ್ಳೋದು ಗುಣವೇ ಇಲ್ಲ ಅಲ್ಲಿ. ಏನಕ್ಕಿಲ್ಲ? ಮುಂದಿನ ಜೀವನದಲ್ಲಿ ಇವತ್ತು ಒಬ್ರು ನರ್ಸ್ ಅಂತ ಬಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ನರ್ಸ್ ಏನ್ ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ಕರೋನಾ ಬಂದಾಗ ನರ್ಸ್ಗಳಿಗೆಲ್ಲ ನಾವು ಹೋಗ್ತಾ ಇದೀವಿ, ನಮಸ್ಕಾರ ಹೊಡಿತಾ ಇದೀವಿ. ಅದೇ ತರ ಮುಂದಿನ ದಿನಗಳಲ್ಲಿ ಡಾಕ್ಟರ್ಸ್ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ಸ್ ಏನಿರ್ತಾರೆ ಸ್ಕೂಲಲ್ಲಿ ಅದು ಫಸ್ಟ್ ಕೇಳಿ ಅಂತ ಹೇಳೋದಿನ ಯಾವುದೇ ಕಾರಣಕ್ಕೂ ದೂರ ಇಲ್ಲ. ದಯಮಾಡಿ ನಾವುಗಳೇನಾದ್ರು ತಾಳ್ಮೆಯಿಂದ ಇರಬೇಕು. ಹೌದು ಬಂದಿದೆ, ಓಕೆ ಕುತ್ಕೊಳ್ಳೋಣ, ಇವತ್ತು ಕಷ್ಟ ಬರ್ತದೆ, ನೆಕ್ಸ್ಟ್ ಸ್ಟೂಡೆಂಟ್ಸ್ ಬರ್ತಾರೆ, ಅವ್ರಿಗೆ ಫಸ್ಟ್ ಬಂದ್ರೆ ಯಾರ ಹತ್ರ ಟೀಚರ್ಸ್ ಆನ್ಲೈನ್ ಕ್ಲಾಸ್ ಮಾಡ್ತಾರೆ, ದೂರ ನಿಂತ್ಕೋತಾರೆ. ಆದ್ರೆ ನಾವು ನಮ್ಮ ಪ್ರಾಣ ಪಣಕ್ಕಿಟ್ಟು ಜೊತೆ ನಿಂತ್ಕೊಂಡು ನಾವು ಕೆಲಸ ಹೋರಾಡಬೇಕಾಗಿದೆ ಇವತ್ತು. ಯಾಕೆಂದ್ರೆ ಮಕ್ಳ ಹತ್ರ ಬಂದಾಗ ನಾವು ದೂರ ತಳ್ಳಕ್ಕಾಗಲ್ಲ, ಪ್ರತಿ ಮನುಷ್ಯನು ಅನುಮಾನದಿಂದ ನೋಡೋಕ್ಕಾಗಲ್ಲ. ಸೊ ಅವಾಗ ನೋಡಿದಾಗ ನಾವೇನಾದ್ರೂ ಆ ಮಕ್ಕಳಿಗೆ ಮುಂದಿನ ದಿನಗಳು ಹೆಂಗಿರುತ್ತೆ, ಮತ್ತೆ ನಿಮ್ಮ ಫುಡ್ ಹ್ಯಾಬಿಟ್ಸ್ ಏನು, ನಿಮ್ಮ ಲೈಫ್ ಸ್ಟೈಲ್ ಹೆಂಗಿರಬೇಕು, ಇಮ್ಯುನಿಟಿ ಪವರ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಂಗೆ, ಕ್ಯಾಲರೀಸ್ ತಗೊಂಡಾಗ ಏನೇನಾಗುತ್ತೆ, ಯಾವ ಫುಡ್ ತಗೋಬೇಕು, ಏನು ತಗೋಬಾರ್ದು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಮತ್ತೆ ಬಿಸಿ ಫುಡ್ ಏನು ತಗೊಳ್ತೀವಿ, ವೆಜಿಟೇಬಲ್ಸ್ ಏನು ತಗೊಳ್ತೀವಿ ಅದನ್ನ ರಿಫರ್ ಮಾಡೋದು. ಸಪೋಸ್ ಕ್ಯಾಲರೀಸ್ ಒಬ್ರು ಟೀಚರ್ ಆದವ್ರು ಸೈನ್ಸ್ ಆದವ್ರು ಸೈನ್ಸ್ ಪಾಠ ಮಾಡೋದು, ಸೋಷಿಯಲ್ ಆದವ್ರು ಹಿಸ್ಟ್ರಿ ಹೇಳ್ಬೋದು. ಬಟ್ ಆದ್ರೆ ಒಬ್ಬ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ಸು ಎಲ್ಲ ತರ ಇವಾಗ ಸೈನ್ಸು ಮತ್ತೆ ಮ್ಯಾಥ್ಸ್, ಸಪೋಸ್ ಇವಾಗ ನೀವು RDR CDR ಗ್ರೌಂಡ್ ಮೆಜರ್ಮೆಂಟ್ ಬಂದಾಗ ಎಲ್ಲವೂ ತಿಳ್ಕೊಂಡಿರ್ಬೇಕಾಗುತ್ತೆ. ಎಲ್ಲ ಪರಿಪೂರ್ಣವಾದವ್ರು ಯಾರಂದ್ರೆ ದೈಹಿಕ ಶಿಕ್ಷಕ ಮಾತ್ರ. ಯಾಕೆಂದ್ರೆ ಅವನಿಗೆ ಏನಂದ್ರೆ ಅವ್ನ ಗಮನ ಏನಿರ್ತದೆ ಅಂದ್ರೆ ಒಬ್ಬ ಉತ್ತಮ ಮುಂದಿನ ಜನರೇಷನ್ ಹೆಂಗ್ ಮಾಡಬೇಕು, ಹೆಂಗ್ ಬಿಲ್ಡ್ ಮಾಡ್ಬೇಕು ಅಂತ ಇರುತ್ತೆ ಹೊರತು ಅವ್ನಿಗೆ ಯಾವುದೇ ಕಾರಣಕ್ಕೂ ಗ್ರೌಂಡ್ ಮೂಲೆಯಲ್ಲಿ ಹೋಗಿ ನಿಂತ್ಕೋಬೇಕು ಆ ತರ ಮಾಡ್ಬೇಕು ಅಂತ ಯಾವುದೇ ರೀತಿ ಉದ್ದೇಶ ಇರಲ್ಲ. ಮತ್ತೆ ಆ ತರ ನಡ್ಸಕ್ಕಾಗಲ್ಲ. ಒಬ್ಬ ಯಾವುದೇ ರೀತಿ ಟೀಚರ್ ಆದ್ರೂ ಬೇಕಾದ್ರೆ ಏನೋ ಒಂದು ಸ್ಟೋರಿನೋ ಏನೋ ಒಂದು ಹೇಳ್ಬೋದು, ಪುಟ್ ಸ್ಟೋರಿ ಹೇಳ್ಕೊಂಡು ಏನೋ ಜೀವನ ಮಾಡ್ಬೋದು. ಬಟ್ ಫಿಸಿಕಲ್ ಎಜುಕೇಶನ್ ಅಂತ ಬಂದಾಗ ಸಾರ್ವಜನಿಕವಾಗಿ ಸ್ಟೂಡೆಂಟ್ಸ್ಗೆ ಎಲ್ಲರೂ ಮೋಟಿವೇಶನ್ ಮಾಡ್ತಾರಂತ ಒಬ್ಬ ಉತ್ತಮ ಶಿಕ್ಷಕ ಆದ್ರೆ ಮಾತ್ರ ಈ ಫೀಲ್ಡ್ ಅಲ್ಲಿ ಉಳಿಯಕ್ಕೆ ಸಾಧ್ಯ ಅಂತ ನಾನು ಮಾತಾಡ್ತೀನಿ. ಒಟ್ಟಾರೆ ನಿಮ್ಮ ಅಭಿಪ್ರಾಯ, ಒಬ್ಬ ವಿದ್ಯಾರ್ಥಿ ಶಿಕ್ಷಕರ ಜೊತೆ ಒಡನಾಟ ಜಾಸ್ತಿ ಇದ್ದು ಕ್ರೀಡೆಯಲ್ಲಿ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಆ ವಿದ್ಯಾರ್ಥಿಗೆ ಮನವೊಲಿಸಬೇಕು. ಅಂದ್ರೆ ಯಾವುದೇ ಆರೋಗ್ಯ ನಿನಗೆ ಹದಗೆಟ್ಟರೂ ಕೂಡ ನಿನ್ನ ಮನಸ್ಥೈರ್ಯ ಚೆನ್ನಾಗಿರ್ಬೇಕು,
ಆರೋಗ್ಯದಲ್ಲಿ ಫಸ್ಟ್ ನೀನು ಆಹಾರವನ್ನು ಕರೆಕ್ಟ್ ಆಗಿ ತಗೊಂಡ್ರೆ ಆರೋಗ್ಯ ಉತ್ತಮವಾಗಿರುತ್ತೆ. ಅಂದ್ರೆ ನ್ಯೂಟ್ರಿಷನ್ ಫುಡ್ ಬೇಕು. ಅದೇ ರೀತಿ ಪ್ರತಿದಿನ ವ್ಯಾಯಾಮ ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಿಮ್ಮ ಹೇಳೋದು. ಇನ್ನೊಂದು ಉದಾಹರಣೆ ಏನಂದ್ರೆ, ನೀವು ಲೈವ್ ಆಗಿ ಹೇಳೋ ಉದಾಹರಣೆ ಅಂದ್ರೆ, ಈಗಿನ ಮಕ್ಕಳು ಯಾವುದೇ ಈ ತಂತ್ರಜ್ಞಾನಗಳು ಜಾಸ್ತಿ ಉಪಯೋಗಿಸ್ಕೊಳ್ಳೋದ್ರಿಂದ ದೈಹಿಕ ಶಿಕ್ಷಕ ಆದವನು ಕ್ಯಾಲರಿ ಬರ್ನ್ ಇರ್ಬೋದು, ಕಿಲೋಮೀಟರ್ ಇರ್ಬೋದು, ಅದು ರಿಲೇಟೆಡ್ ಆಪ್ಸ್ ಇರ್ಬೋದು, ನಾವು ಉಪಯೋಗಿಸ್ತಕ್ಕಂಥ ಆಪ್ಸ್, ಸ್ಪೋರ್ಟ್ಸ್ ಆಪ್ಸ್ ತುಂಬಾ ಇದೆ. ನೀವು ಒಂದು ಯಾವ್ದು ನೀವು ವಾಕ್ ಮಾಡ್ಬೇಕಾದ್ರೆ ಎಷ್ಟು ಕ್ಯಾಲರಿ ಬರ್ನ್ ಆಯ್ತು, ಎಷ್ಟು ಕಿಲೋಮೀಟರ್ ವಾಕ್ ಮಾಡಿದೀವಿ, ಪ್ರತಿಯೊಂದು ಚೆಕ್ ಮಾಡಿ. ಇದ್ರ ಬಗ್ಗೆ ನಾಲೆಡ್ಜ್ ಉಪಯೋಗಿಸಬೇಕಾಗುತ್ತೆ. ಈಗ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ಸ್ ಅಥವಾ ಟೀಚರ್ಸ್ ಆಗಿ ಅಪ್ಡೇಟ್ ಆಗಲೇಬೇಕಾಗುತ್ತೆ. ಮಕ್ಕಳ ಜೊತೆ ಅವ್ರು ಯಾವ ಟೆಕ್ನಾಲಜಿ ಹೋಗ್ತಾರೆ, ನಾವು ಟೆಕ್ನಾಲಜಿ ಹಿಡಿದು ನಾವು ಅವ್ರಿಗೆ ಹೇಳ್ಕೊಡ್ಬೇಕಾಗುತ್ತೆ. ಸಪೋಸ್ ಇದೇ ರೀತಿಯಲ್ಲಿ ಹೋಗಿರೋತಕ್ಕಂಥ ಮೋದಿಯವರು ಏನು ಯೋಜನೆಗಳಿದೆ, ಫಿಟ್ ಇಂಡಿಯಾ, ಖೇಲೋ ಇಂಡಿಯಾ, ಫಿಟ್ ಇಂಡಿಯಾದಲ್ಲಿ ಪುಷಪ್ ಚಾಲೆಂಜ್ ಇರ್ಬೋದು ಅಥವಾ ವಾಕ್ ಚಾಲೆಂಜ್ ಇರ್ಬೋದು, ನಾವೇನ್ ಮಾಡ್ತೀವಿ ಆ ತರ ಮಾಡಿದಾಗ ಮಾತ್ರ ಮಕ್ಕಳಿಗೆ ಈಗಿನ ತನಕ ನಾವು ಹೋಗ್ತೇವೆ. ಅಂದ್ರೆ ವಿದ್ಯಾರ್ಥಿಗಳು ಇಂದಿನ ಕಾಲದ ಶಿಕ್ಷಣದ ಜೊತೆಗೆ ಮಾಡ್ರನ್ ಆಧುನಿಕವಾದಂತಹ ಒಂದು ಆಪ್ಗಳನ್ನು ಯೂಸ್ ಮಾಡಿ ತಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳು ಅಥವಾ ದೇಹದಲ್ಲಿ ಬಂದಾಗುವಂತಹ ಕ್ಯಾಲರೀಸ್ ನ ಟೆಕ್ನಾಲಜಿ ಮೂಲಕ ತಿಳ್ಕೊಂಡು ವಿದ್ಯಾಭ್ಯಾಸ ಮುಂದುವರಿಸಲಿ ಅಂತ ನೀವು ಹೇಳ್ತಾರೆ. ಹೌದು, ಖಂಡಿತವಾಗ್ಲೂ ನಾನು ಇದನ್ನ ಒಪ್ತೀನಿ. ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡಿತಾನೆ ಸರ್ ಒಬ್ಬ ವಿದ್ಯಾರ್ಥಿ, ಪರೀಕ್ಷೆಯಲ್ಲಿ ಉತ್ತಮ ಅಂಕವೇ ಪಡಿತಾನೆ. ಅಂತ ಒಬ್ಬ ವಿದ್ಯಾರ್ಥಿಗೆ ಮುಂದೆ ಲೈಫ್ ಸೆಕ್ಯೂರ್ ಅಂತ ಹೇಳ್ತಾರೆ ಎಲ್ಲರೂ ಕೂಡ, ಹೌದಲ್ವಾ? ಆದ್ರೆ ಅವನ ಆರೋಗ್ಯ ಸರಿ ಇಲ್ಲ ಅಂದಾಗ ಅವನ ಲೈಫ್ ಯಾವ ರೀತಿ ಸೆಕ್ಯೂರ್ ಆಗುತ್ತೆ? ಅದಕ್ಕೆ ನನ್ನ ಕ್ವಶನ್ ಏನು ಅಂತಂದ್ರೆ, ಒಬ್ಬ ಉತ್ತಮವಾದ ವಿದ್ಯಾರ್ಥಿ ಆದ್ಮೇಲೆ ಅವನ ಜೀವನದಲ್ಲಿ ಕ್ರೀಡೆ ಅಥವಾ ದೈಹಿಕ ಸಾಮರ್ಥ್ಯ ಅವನಿಗೆ ಬೇಕಾ ಅನ್ನೋದು ನನ್ನ ಎಲ್ಲೋ ಒಂದು ಮನಸ್ಸಿನಲ್ಲಿರುವಂತಹ ಪ್ರಶ್ನೆ. ಒಬ್ಬ ಉತ್ತಮ ವಿದ್ಯಾರ್ಥಿಗೆ ದೈಹಿಕ ಶಿಕ್ಷಣದಲ್ಲಿ ಆಸಕ್ತಿ ಇರಬೇಕಾ ಅನ್ನೋದಕ್ಕೆ ಮಂಜು ಅವರೇ ಏನ್ ಹೇಳ್ತೀರಾ? ಖಂಡಿತ ಹರೀಶ್ ಅವರೇ, ನೀವು ಹೇಳಿದ್ದು ತುಂಬಾ ಅದು ಒಳ್ಳೆ ಕ್ವಶನ್ನೇ. ಯಾಕೆ ಒಬ್ಬ ವಿದ್ಯಾರ್ಥಿ ಉತ್ತಮ ಪ್ರತಿಭಾವಂತ ಆಗಬೇಕು ಅಂತಂದ್ರೆ ಅವನಿಗೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟು, ಅವನಿಗೆ ಕ್ರೀಡೆನೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಇವಾಗ ನಾವು ನೋಡ್ತಿರ್ಬೇಕಾದ್ರೆ ಎಷ್ಟೆಷ್ಟೋ ನಾವು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ನೋಡಿದ್ವಿ. ಅವರು ಬರೀ ಅವರು ಎಜುಕೇಶನ್ ಇಲ್ಲದೆ ಬಂದಿಲ್ಲ. ಅವ್ರು ಬಂದಿರೋದು ಕೆಲವೊಂದವರು ಬಿ ಟೆಕ್ ಮಾಡಿದ್ರೆ ಎಂ ಟೆಕ್ ಮಾಡಿರ್ತಾರೆ. ಇಲ್ಲ ನಾವು ಉದಾಹರಣೆ ನಾವು ಅನಿಲ್ ಕುಂಬ್ಳೆ ತಗೊಳ್ಳೋಣ. ಅನಿಲ್ ಕುಂಬ್ಳೆ ಅವರು ಬಂದ್ಬಿಟ್ಟು ಅವರು ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್. ಅವರು ಆರ್ ವಿ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿ ಅವರು ಪ್ರತಿಭಾವಂತ ಅವರು ಹೇಳ್ಬೇಕು ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರು ಬರೀ ಅಲ್ಲಿ ನಾವು ಕಾಲ್ಪನೆ ಬರೀ ಅವರು ಮಾರ್ಕ್ಸ್ ಅಷ್ಟೇ ನೋಡಿಲ್ಲ. ಅವರು ಬರೀ ಮಾರ್ಕ್ಸ್ ಪ್ರಕಾರ ಅವರು ನೋಡಕ್ ಹೋಗಿದ್ರೆ ಅವರು ಅಚೀವ್ಮೆಂಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಯಾವ್ದೋ ಒಂದು ಕಂಪ್ನಿಯಲ್ಲಿ ವರ್ಕರ್ ಆಗ್ತಿದ್ರು. ಹೌದು, ಯಾವ್ದೋ ಒಂದು ಕಂಪ್ನಿಲಿ ವರ್ಕರ್ ಆಗಿ ಅವ್ರು ಎಷ್ಟು ಆ ಫೇಮ್ಗೆ ಎಷ್ಟು ಬೇಕೋ ಅಷ್ಟರೊಳಗೆ ಮಾತ್ರ ಇರ್ತಿದ್ರು. ಸೀಮಿತ ಒಂದು ಲಿಮಿಟೇಷನ್ ಜೀವನ ಆಗೋದು. ಆ ಲಿಮಿಟೇಷನ್ ಬಿಟ್ಟು ಅವರು ಹೊರಡೆ ಬರೋಕ್ಕಾಗ್ತಿಲ್ಲ. ಅದೇ ಇವಾಗ ಅವರು ವರ್ಲ್ಡ್ ಫೇಮಸ್ ಆಗಿದ್ದಾರೆ. ಅದು ನಾನು ಜಸ್ಟ್ ಹೇಳ್ತಾರೆ ನಿಮಗೆ, ಬರೀ ಅವರು ಅನಿಲ್ ಕುಂಬ್ಳೆ ಅಂತಲ್ಲ, ಅದೇ ನೀವು ಯೋಚಿಸಿದ್ರೆ ನೀವು ಅಶ್ವಿನ್ ತಗೊಳ್ಳಿ, ಅವರು ಸಮೇತ ಬಿ ಟೆಕ್. ಆಮೇಲೆ ಇನ್ನೊಬ್ಬರು ಜಾವರ್ ಶ್ರೀನಾಥ್ ತಗೊಳ್ಳಿ, ಅವರು ಬಂದ್ಬಿಟ್ಟು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ. ಆಮೇಲೆ ಅದೇ ತರ ನಾವು ಬಂದಾಗ ಇನ್ನೊಬ್ರು ರಘುನಾಥ್ ಅಂತ ಹೇಳಿ ನಮ್ಮ ಹಾಕಿ ಪ್ಲೇಯರ್, ಅವರು ಸಮೇತ ಅವರು ಇಂಟರ್ನ್ಯಾಷನಲ್ ಒಲಿಂಪಿಕ್ ಏನೆಲ್ಲ ಆಡಿದ್ರು. ಅಂದ್ರೆ ನಮ್ಮ ಪ್ರತಿಭಾವಂತರು ಹುಡುಕಿದ ತಗೋದು ತುಂಬಾ ಇದ್ದಾರೆ. ಅದು ನಾನು ಹೇಳಿದ್ದು ಬರೀ ನಮ್ಮ ಕರ್ನಾಟಕದ ಅಷ್ಟೇ. ಅದೇ ತರ ಹುಡುಕಿದಾಗ ಬೇರೆ ಬೇರೆ ಕಡೆಯಿಂದ ಎಷ್ಟೋ ಜನ ಇದ್ದಾರೆ. ಅದೇ ನೆಕ್ಸ್ಟ್ ನಾವು ಪಿ ಟಿ ಉಷಾ ಅಂದ್ರೆ ಇವಾಗಂತೂ ನಮಗೆ ನೋಡಿದಾಗ ತುಂಬಾ ನಮ್ಮಲ್ಲಿ ಇಂಪ್ರೂವ್ ಆಗಿದೆ. ಅಂದ್ರೆ ಹೊಸದಾಗಿ ಅಳವಡಿಸ್ಕೊಳ್ಳೋದಂತ ಹೇಳೋದು, ಟೆಕ್ನಿಕಲ್ ಯೂಸ್ ಮಾಡೋದ್ರಿಂದ. ಅವಾಗಿನ ಕಾಲದಲ್ಲಿ ಪಿ ಟಿ ಉಷಾ ಅವರು ಮಿಡ್ಲು ಮಾಡಿದ್ರು 82ರಲ್ಲಿ. ಮಿಡ್ಲು ಮಾಡಿದಾಗ ಆ ಎಮ್ಮಿಗೆ ಸರ್ಕಾರ ಕೊಟ್ಟು ಬರೀ 250 ರೂಪಾಯಿ ಮಾತ್ರ. ಬಟ್ ಇವಾಗ ನಮ್ಮ ತಗೊಳ್ತಿರೋ ರೆಮ್ಯುನರೇಷನ್ ನೋಡಿದ್ರೆ ಬೇರೆ ನಮ್ಮ ಪ್ಲೇಯರ್ಸ್ ಕಂಪೇರ್ ಮಾಡಿದಾಗ ತುಂಬಾ ಇದೆ. ಅಂದ್ರೆ ಒಬ್ಬ ವ್ಯಕ್ತಿ ನಮ್ಗೆ ಪ್ರತಿಭಾವಂತ ಆಗಬೇಕು ಅಂತಂದ್ರೆ ಅವ್ನ ಅಂಕ ಪಡೆಯೋದು ಅಷ್ಟೇ ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ. ಜೊತೆಗೆ ಅವರಿಗೆ ಕ್ರೀಡೆಯಲ್ಲಿ ಅವರು ಪ್ರೋತ್ಸಾಹ ತಗೊಂಡಾಗ ಅದಕ್ಕಿಂತ ಜಾಸ್ತಿನೇ ಬೆಳಿಬಹುದು. ಅದಕ್ಕಿಂತ ಜಾಸ್ತಿನೇ ಬೆಳೀತಿದ್ದಾರೆ. ಅಂದ್ರೆ ಫೇಮಸ್ ಸಿಗುತ್ತೆ. ಅಂದ್ರೆ ಅವರಿಗೆ ಎಜುಕೇಶನ್ ಅಂಕ ಎಷ್ಟು ಇಂಪಾರ್ಟೆಂಟ್, ಕ್ರೀಡೆ ಅವ್ರಿಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸರಿ ಮಂಜು ಅವರು, ನಾನು ಹೇಳಿದ್ರೆ ನೀವ್ ಹೇಳಿದ ಪ್ರಕಾರ ಉತ್ತಮ ವಿದ್ಯಾರ್ಥಿಯಾಗಿ ಒಳ್ಳೆ ಮಾರ್ಕ್ಸ್ ಅನ್ನ ಪಡೆದ್ರೆ ಒಂದು ಲಿಮಿಟೇಷನ್ ಜೀವನ ಮಾತ್ರ ಒಂದು ಆಗುತ್ತೆ. ಹೌದು, ಖಂಡಿತ. ಒಂದು ಮನೆ ಅಥವಾ ಒಂದು ಕಂಪನಿ ಅಷ್ಟು ಮಾತ್ರ ಆಗ್ತಾನೆ ಆ ವ್ಯಕ್ತಿ. ಹೌದು. ಈ ಸ್ಪೋರ್ಟ್ಸ್ ಅಲ್ಲಿ ಬಂದ್ರೆ ಆಲ್ ಓವರ್ ವರ್ಲ್ಡ್ ಅಲ್ಲಿ ಹೆಸರು ಮಾಡಬಹುದು, ನೇಮ್ ಮಾಡಬಹುದು. ಮತ್ತೆ ಅದೇ ರೀತಿ ಅವನ ಜೀವನ ಶೈಲಿಯನ್ನ ಹಲವಾರು ಯುವಕರು ಫಾಲೋ ಮಾಡ್ತಾರೆ, ಅಳವಡಿಸ್ಕೊಳ್ತಾರೆ ಜೀವನದಲ್ಲಿ. ಇನ್ನು ಸ್ವಲ್ಪ ಫೇಮಸ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೂ ಒಂದು ಕಾನ್ಸೆಪ್ಟ್ ಸಿಗುತ್ತೆ. ರೋಲ್ ಮಾಡಲ್ ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ. ಈಗ ನೀವ್ ಹೇಳ್ತಾ ಇರೋ ಪ್ರಕಾರ ಕರೆಕ್ಟ್. ಒಬ್ಬ ಕ್ರೀಡಾಪಟು, ಒಬ್ಬ ಇಂಟರ್ನ್ಯಾಷನಲ್ ಕ್ರೀಡಾಪಟು ನಮ್ಮ ಸಮಾಜಕ್ಕೆ 100% ಎಲ್ಲರೂ ಫಾಲೋ ಮಾಡೋ ಅಂತ ಹೀರೋ ಇಲ್ಲ ಅಂತ ಹೇಳಲ್ಲ. ಇಂಥ ಹೀರೋ ಆದವ್ರಿಗೆ ಜೀವನ ಪೂರ್ತಿ ಸಾಗಿಸುವಂತ ಶಕ್ತಿ ಸಿಗಬೇಕು ಅಂದಾಗ ನಮಗೆ ಉದ್ಯೋಗ ಅವಕಾಶಗಳು ಬೇಕಲ್ವಾ? ಯಾಕೆಂತಂದ್ರೆ ನಾವೆಲ್ಲರೂ ಬದುಕಿರೋದೇ ಹೊಟ್ಟೆಪಾಡು. ಎಲ್ಲರೂ ಕೂಡ
ಕೆಲಸ ಮಾಡೋದೇನಕ್ಕೆ? ನನ್ನ 3 ಹೊತ್ತಿನ ಹೊಟ್ಟೆ ಅಥವಾ ನನ್ನ ಸಂಸಾರವನ್ನು ಸಾಗಿಸೋದಕ್ಕೆ. ಈಗ ಆ ಮಾತಿಗೆ ತಕ್ಕಂತೆ ನಾನೊಂದು ಏನ್ ಬ್ಯಾಂಕ್ಸ್ ಅಂತ ಸ್ಟೂಡೆಂಟ್ಸ್ ಅಳವಡಿಸ್ಕೊಳ್ತಾರೋ ಇಲ್ಲ ನಾಗರಿಕರು ಅಳವಡಿಸ್ಕೊಳ್ತಾರೋ ಅನ್ನೋ ಕಾರಣಕ್ಕೆ ಸುಶಾಂತ್ ಸಿಂಗ್ ಅಂತ ಮೊನ್ನೆ ಆತ್ಮಹತ್ಯೆ ಮಾಡಿದ್ರು. ಅವರು ಯಾರಿಗೆ ರೋಲ್ ಮಾಡೆಲ್ ಆಗಿದ್ರು ಅಂತಂದ್ರೆ ಅವ್ರ ತಾಯಿ ಬಿಟ್ರೆ ನೆಕ್ಸ್ಟ್ ಧೋನಿ ಅಂತ ಅವರು ಹೇಳಿದ್ರು. ಹೌದು. ಅವ್ರು ಸಾಯಕ್ ಮೊದಲೇ ಅವರು ಈ ಮಾತುಗಳನ್ನ ಹೇಳಿದ್ರು. ಧೋನಿ ಚಲನಚಿತ್ರದ ಹೀರೋ. ಹೌದು ಹೌದು. ಅವ್ರ ಜೀವನದಲ್ಲಿ ಅದೇ ಅವ್ರ ಫ್ಯಾನ್ಸ್ ಅಂತ ಏನು ನಾವು ಅಳವಡಿಸ್ಕೊಂಡು ಇವತ್ತು ಈ ಮಕ್ಕಳು ಈ ಟ್ರೆಂಡ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಈ ಗಡ್ಡ ಹೊತ್ಕೊಂಡು ತಿರ್ಗಾಡೋದು ಸಿನಿಮಾ ಸ್ಟೈಲು, ಈ ಕೂದಲು ಬಿಟ್ಕೊಂಡು ಓಡಾಡೋದು ಸಿನಿಮಾ ಸ್ಟೈಲು ಅಂತ. ಅಂದ್ರೆ ಅವ್ರಿಗೆ ಇಷ್ಟವಾದಂತ ವ್ಯಕ್ತಿಗಳನ್ನ ಹೇಗೆಲ್ಲ ಅವ್ರು ನಡ್ಕೋತಾರೋ ಅದನ್ನೇ ಪಾಲನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಆದ್ರೆ ಒಬ್ಬ ಕ್ರೀಡಾಪಟುವನ್ನ ಮೊಟ್ಟ ಮೊದಲನೇ ಬಾರಿಗೆ ಇವ್ರು ನನ್ನ ಹೀರೋ, ನನ್ನ ಲೈಫಲ್ಲಿ ಇವ್ರು ನನ್ನ ಜೀವನಕ್ಕೆ ಟರ್ನಿಂಗ್ ಪಾಯಿಂಟ್ ಅಂತ ನನ್ನ ತಾಯಿ ಬಿಟ್ರೆ ಎರಡನೇ ಇವ್ರು ಅಂತ ಹೇಳಿದ್ರು. ಆದ್ರೆ ಅವ್ರು ಯಾಕೆ ಈ ಟೈಮಲ್ಲಿ ನೆನ್ಸ್ಕೋತೀವಿ ಅಂದ್ರೆ ಆ ವ್ಯಕ್ತಿ ಕ್ರೀಡೆಗೆ ಅಷ್ಟೊಂದು ಪ್ರೋತ್ಸಾಹ ಕೊಡ್ತಿದ್ರು. ಒಂದು ಹಳ್ಳಿಯಿಂದ ಬಂದಂತ ವ್ಯಕ್ತಿ ಎಷ್ಟು ಬೇಗ ಬಂದ್ರು ಆ ವಿಧಿ ಅವ್ರನ್ನ ಅಷ್ಟು ಬೇಗ ಕರ್ಕೊಳ್ಳಂತ ಆಯ್ತು. ಅದಕ್ಕೆ ನಮಗೆಲ್ಲ ದುಃಖ ತಂದಿದೆ. ಅಲ್ಲ, ನೀವ್ ಹೇಳಿದ್ದು ಪಾಯಿಂಟ್ಗೆ ಸರ್ ನಾನು ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಸುಶಾಂತ್ ಅಂತ ಹೇಳಿರಲ್ಲ ನೀವು, ಇವ್ರಿಗೆ ಎಂತೆಂತ ಆಸಕ್ತಿ ಇತ್ತು ಅಂದ್ರೆ ಒಬ್ಬ ಉತ್ತಮವಾದಂತ ಟೆನ್ನಿಸ್ ಪ್ಲೇಯರ್ ಜೊತೆ ಆಟ ಆಡ್ಬೇಕು ಅಂತ ಆಸಕ್ತಿ ಇತ್ತಂತೆ. ಅವರ ಕನಸಿನ ಡೈರಿಯಲ್ಲಿ ಬರೆದಿದ್ದಂತ ವಿಷಯಗಳು ಇವೆಲ್ಲ. ಮತ್ತೆ ಉತ್ತಮವಾದಂತ ಚೆಸ್ ಆಟಗಾರನ ಜೊತೆ ಚೆಸ್ ಆಡ್ಬೇಕು ಅಂತ ಆಸಕ್ತಿ ಇತ್ತಂತೆ. ಮತ್ತೆ ಎಲ್ಲಾರು ಸಮುದ್ರದಲ್ಲಿ ಈಜಾಡ್ಬೇಕು ಅಂತಂದ್ರೆ ಇವರು ನೀಲಿ ಸಮುದ್ರದಲ್ಲಿ ಟೂಗೋ ಡೈವ್ ಮಾಡ್ಬೇಕು ಅನ್ನೋ ಆಸೆ ಇತ್ತಂತೆ ಇವ್ರಿಗೆ. ಅಂದ್ರೆ ಇವರ ಆಸೆಗಳನ್ನ ನಾವು ನೋಡ್ತಾ ಹೋದ್ರೆ ಕ್ರೀಡೆಗೆ ಬಹಳಷ್ಟು ಒತ್ತನ್ನ ನೀಡಿದ್ದಾರೆ ಅವರು. ಧೋನಿ ಅನ್ನೋ ಒಂದು ರೋಲ್ ಮಾಡೆಲ್ ನಮ್ಮ ದೇಶದಲ್ಲಿ ಉತ್ತಮವಾದಂತಹ ಕ್ಯಾಪ್ಟನ್ ಆದಂತಹ ಕ್ರಿಕೆಟ್ ಪ್ಲೇಯರ್ ಧೋನಿ ಅವರನ್ನ ಒಂದು ಆತ್ಮಚರಿತೆ ಇಟ್ಕೊಂಡು ಒಂದು ಫಿಲಂ ಮಾಡ್ತಾರೆ. ಆ ಫಿಲಂ ಅಲ್ಲಿ ಈತ ಕೂಡ ಹೀರೋ ಆಗಿ ವರ್ಕ್ ಮಾಡ್ತಾರೆ. ಧೋನಿ ಕ್ಯಾರೆಕ್ಟರ್ ಅವರೇ ಮಾಡಿದ್ದು. ಧೋನಿ ಕ್ಯಾರೆಕ್ಟರ್ನ ಅವರೇ ಮಾಡ್ತಾರೆ. ನನ್ನ ಒಂದು ವೈಯಕ್ತಿಕ ಪ್ರಶ್ನೆ ಏನು ಅಂತಂದ್ರೆ 100% ಈ ಒಂದು ರೋಲ್ ಮಾಡಲ್ ಆಗ್ತಾರೆ. 30 ವರ್ಷದ ತನಕ ಅವರ ಜೀವನ ಉತ್ತುಂಗ ಶಿಖರದಲ್ಲಿ ಇರುತ್ತೆ. ಅವರ ಜೀವನ ಹೆಂಗಿರುತ್ತೆ? ಒಬ್ಬ ಸ್ಪೋರ್ಟ್ಸ್ ಪ್ಲೇಯರ್ 30 ವರ್ಷದ ತನಕ ಉತ್ತಮವಾದಂತಹ ಜೀವನ ಸಾಗಿಸ್ತಾರೆ. ಎಲ್ಲೋದ್ರೂ ಗೌರವ ಇರುತ್ತೆ. ಅವರ ಒಂದು ಕೆರಿಯರ್ 30 ಅಥವಾ 35ಕ್ಕೆ ಅಥವಾ 36ಕ್ಕೆ ಎಂಡ್ ಆಗ್ಬೋದು. 36 ವರ್ಷದ ನಂತರ ಅವರ ಜೀವನ ಸಾಗಬೇಕು ಅಂತಂದ್ರೆ ಅರ್ನಿಂಗ್, ಎಲ್ಲರಿಗೂ ಅರ್ನಿಂಗ್ ಬೇಕೇ ಬೇಕು, ಅಮೌಂಟ್ ಬೇಕೇ ಬೇಕು, ಲೈಫ್ ಲೀಡ್ ಮಾಡೋದಕ್ಕೆ ಅಮೌಂಟ್ ಬೇಕೇ ಬೇಕು. ಇಂಥ ಒಂದು ಸಂದರ್ಭದಲ್ಲಿ ಕ್ರೀಡಾಪಟುಗೆ ಉತ್ತಮವಾದ ಉದ್ಯೋಗಗಳು ನಮ್ಮ ಸರ್ಕಾರ ಸಿಗುತ್ತಾ ಅಥವಾ ಸಮಾಜದಲ್ಲಿ ಉತ್ತಮವಾದ ಉದ್ಯೋಗ ಸಿಗುತ್ತಾ? ಇದಕ್ಕೆ ಏನ್ ಹೇಳ್ತೀರಾ ಸರ್? ಕೆರಿಯರ್ ಅಂದ್ರೆ ಅರ್ನಿಂಗ್ ಹೌದು. ಥ್ರೂ ಸ್ಪೋರ್ಟ್ಸ್ ನಾವು ಏನೇನು ಆ ಒಂದು ಸ್ಪೋರ್ಟ್ಸ್ ಮನ್ ಜಾಬ್ ತಗೋಬಹುದು ಪ್ರೆಸೆಂಟ್ ಸಿಚುವೇಶನ್ಸ್ಗಳಲ್ಲಿ. ಈ ಒಂದು 10 ವರ್ಷ ಹಿಂದೆ ಅಥವಾ 20 ವರ್ಷ ಹಿಂದೆ ಹೋದ್ರೆ ನಮಗೆ ಸ್ಪೋರ್ಟ್ಸ್ ಅಂದ್ರೆ ಫಿಸಿಕಲ್ ಎಜುಕೇಶನ್ ಟೀಚರು, ಮ್ಯಾಕ್ಸಿಮಮ್ ಒಂದು ಕೋಚ್. ಅದು ಕೋಚ್ ಅಂದ್ರೆ ಕ್ರಿಕೆಟು, ಬ್ಯಾಡ್ಮಿಂಟನ್ನು, ಟೆನ್ನಿಸ್ ಇಷ್ಟರಲ್ಲಿ ಮಾತ್ರ ಅರ್ನಿಂಗ್ ಮಾಡ್ಬೋದು ಅಂತ ಆ ಥರ ಇದೆ. ಅದು ಓನ್ಲಿ ಆಸ್ ಎ ಕೋಚ್ ಆಗಿ. ಈಗ there are lot of things, there are lot of career is there in sports. Okay, lot of job opportunities in sports. So first of all, we'll start from physical education and sports. Physical education andre it starts from certificate course in physical education, bachelor in physical education, master's in physical education. There will be MPE 3 years degree, BPE 3 years degree. Like this, so many physical education courses are there. So we can get an opportunity over there. Okay, we can finish the courses over there and we'll get a job. After that, in schools itself, from primary to till higher education, we'll get a job. Okay. As a sports person, myself, I am the role model in that. Okay. Myself, how I entered in a sports field, how I entered in a physical education, just I was playing as a ball badminton player. Okay. At the time of second PUC, then I entered to degree BCom. So in the BCom, what happened? Second year ಹೋಗಬೇಕು ಅಂದ್ರೆ ಪಾಸ್ ಆದ್ರೆ ಮಾತ್ರ ಸೆಕೆಂಡ್ ಇಯರ್ ನಲ್ಲಿ ಯೂನಿವರ್ಸಿಟಿ ಆಡೋದಕ್ಕೆ ಚಾನ್ಸ್ ಇದೆ, ಇಲ್ಲಾಂದ್ರೆ ಇಲ್ಲ. ಸೊ ಆಗೇನಾಯ್ತು, ಆಟಕ್ಕೋಸ್ಕರ ನಾನು ಹೋದೆ. ಜೀವನ ಆಟ ಆಡಬೇಕು ಅಂದ್ರೆ ಓದಿದ್ದು ಪಾಸ್ ಆಗಬೇಕು. ಸೆಕೆಂಡ್ ಇಯರ್ ನಾನು ಆಡಬೇಕು. ಸೊ ಸೆಕೆಂಡ್ ಇಯರ್ ಪಾಸ್ ಆದ್ರೆ ಥರ್ಡ್ ಇಯರ್ ನಲ್ಲಿ ಯೂನಿವರ್ಸಿಟಿ ಆಡೋಕ್ಕಾಗುತ್ತೆ. ಸೊ ಅವಾಗ ಐ ಸ್ಟಾರ್ಟೆಡ್
after second PO, my sport, I was playing earlier, like I was athlete, like high jump athlete. So other than that, I used to play only cricket. Okay. Rather than that, I started my professional play is my ball badminton. Like this, ಅವಾಗ ಏನಾಗುತ್ತೆ ಆಟದಿಂದನೂ ನಾವು ಕ್ರಿಯೇಟ್ ಮಾಡ್ಬೋದು ಅಂತ. After that, our physical education director said that this is a course is there, you can join in that course, you can become a good physical education teacher. Already you are doing some activities in the college, why can't you do this? Okay, ಈ ಥರ ಅಂದಮೇಲೆ I started doing that. So after that I finished it. So BPED, MPED, CPED ಈ ಥರ ಕೋರ್ಸ್ಗಳಿಂದ ನಾವು ಇದು ಮಾಡ್ತೀವಿ. So nowadays, sports, one sport ತಗೊಂಡ್ರೆಗಿನ like one cricket ತಗೊಳ್ಳಿ, one sample cricket ತಗೊಂಡ್ರೆ ಅದರಲ್ಲೂ there are lot of things, lot of job opportunities are there. Okay, main thing head coach will be there. ಓಕೆ Okay, then specialization coaches will be coming, like bowling coach, batting coach, fielding coach, like this, and also ಅಂದ್ರೆ ಇಂಡಿವಿಜುವಲ್ ತರಬೇತಿ ತಂದ್ರೆ ಬೇರೆ ಬೇರೆ ಇರ್ತಾರೆ. ಬೇರೆ ಬೇರೆ ಇರ್ತಾರೆ. ಓಕೆ So rather than if he is specialized in batting, he will become as a batting coach. ಕೋಚ್ ಓಕೆ Specialized in bowling, he will become a bowling coach. Like Johnny Rhodes, he only taught to almost all the world, like fielding coach ನಾವು ಮಾಡ್ಬೋದು ಅಂತ, because of Johnny Rhodes ಅಂದ್ರೆ ಅಂತಾನೆ ನಮಗೆ ಉತ್ತಮವಾದಂತ ಕ್ಷೇತ್ರ ರಕ್ಷಕ. ಈವನ್ ಜಾಂಟಿ ರೋಡ್ಸ್ ಮಗನ್ಗೆ ಹೆಸರು ಕೂಡ ಲೈಕ್ ಇಂಡಿಯಾ ಅಂತಾನೆ ಇಟ್ರು, ಬಿಕಾಸ್ he came to India as a fielding coach ಆಗಿ. So that he served for IPL team, like Bombay team, Mumbai team ಗೆ ಸರ್ವ್ ಮಾಡಿದ್ರು. ಇದೇ ತರನೇ so that fielding coach introduce ಆಗಿತ್ತು. So other than that, physio is very important. Physiotherapist. So after doing the medicine, you can go as a physiotherapist. Okay, physiotherapy course ಮುಗಿಸ್ಕೊಂಡು ಬಂದ್ಬಿಟ್ಟು you can become a physiotherapist for the particular team, anything. Like all the games is required. Even for badminton, tennis, cricket, any games is required a physiotherapy. It's very important. After getting injury, the rehabilitation and other things, it has to take place. So due to that, physiotherapy is very important. So other than that, now gymnasiums are coming more and more, like Gold Gym, Dalwalkar Gym, so many gyms are there. In the gymnasium also, in gym also, there will be personal trainers will be there. Okay, regular trainers will be there. Okay, so personal trainers itself, per person they are charging around 30,000, 40,000 rupees per hour per month. Okay, they are charging. So that you can become a trainer also. Okay, gym trainers, and also you can become an event manager. Like so many events are going on now in India. There were no international pro leagues. Now pro leagues are coming, like Kabaddi Pro League, IPL, badminton, cricket, volleyball, badminton, even so wrestling many. also. Even wrestling. Okay, so many tournaments are coming. Okay, international level. So that we can become a part of that. Okay, if you become a little small job also, if you get it over there, you'll earn more than 50,000, 20,000 rupees per month. You can, like DNA is there. DNA group is Venkatvardan is going to handle that DNA group. Okay, he is a former Ranji player's son, like Dr. Venkatvardan. He is the in charge for pro IPL, Pro Kabaddi. So many leagues he is the in charge. Event manager. Yeah. Under him, so many persons are working. That is also one career. So like this, we'll have a more and more career in sports field. ಓಕೆ, ಒಟ್ಟಾರೆ ಸ್ಪೋರ್ಟ್ಸ್ ಅಲ್ಲಿ ಕೂಡ ಹಲವಾರು ವಿಭಾಗಗಳಲ್ಲಿ ಕೆಲಸ ಸಿಗ್ತಾ ಇದೆ. ಅಂದ್ರೆ ಒಬ್ಬ ಉತ್ತಮವಾದಂತ ಆಟಗಾರ ಆದನು ಮುಂದೆ ಅವನ ಜೀವನ 40 ವರ್ಷ ಅಥವಾ 35 ವರ್ಷಕ್ಕೆ ಎಂಡ್ ಆಗಲ್ಲ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವನು ತೊಡಗಿಸ್ಕೊಂಡ್ರೆ 100% ಲೈಫ್ ನಲ್ಲಿ ಲೀಡ್ ಮಾಡಬಹುದು ಅಂತ ವಾದ. In the retirement, even after the retirement also, the sportsmen are working like anything. Like till 70 years, 80 years, the sportsmen are working as a sports career. In the sports career, they are working. ಸರ್, ಒಟ್ಟಾರೆ ನಾನು ಹೇಳೋದೇನು ಗೊತ್ತಾ, ಜೀವನವನ್ನ ಸೃಷ್ಟಿಸ್ಕೊಳ್ಳೋಕೆ ಅವನ ಹತ್ರ ಅಮೌಂಟ್ ಸಿಗುತ್ತೆ. ಅವನು ರಿಟೈರ್ಮೆಂಟ್ ಆದ್ಮೇಲೂ ಕೂಡ ಅವನ ಆರೋಗ್ಯದಲ್ಲಿ, ನಾನು ಹೇಳೋದು, ಅವನ ಆರೋಗ್ಯದಲ್ಲಿ ಯಾವುದೇ ಡಾಕ್ಟರ್ಗೆ ಅಮೌಂಟ್ ಕೊಡ್ದಂಗೆ ಇರ್ಬೋದು ಅಂತ ನಿಮ್ಮ ಖಂಡಿತವಾದಂತ ವಾದ ಇದು ನನಗೆ ಹೇಳ್ತಿದ್ದಂಗೆ. ಯಾಕೆಂದ್ರೆ ಒಬ್ಬ ಉತ್ತಮವಾದಂತ ಇಂಜಿನಿಯರ್ ಒಂದು 60 ವರ್ಷ ವರ್ಕ್ ಮಾಡಿದ್ರೆ ಅವನು ನಾಳೆ ಬೆಳಗ್ಗೆ ಕುಂತು 100% ಅವ್ರಿಗೆ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಆಗುತ್ತೆ ಆರೋಗ್ಯದಲ್ಲಿ. ಆದರೆ ಒಬ್ಬ ಉತ್ತಮವಾದಂತ ತರಬೇತುದಾರ ಅಂದ್ರೆ ಕೋಚ್ ಏನಿದ್ದಾರೆ, ಅವರು 60 ವರ್ಷ ಕಂಪ್ಲೀಟ್ ಆಗಿ ಅವರ ತುಂಬ ಜೀವನ ನಡೆಸಿದ ಮೇಲೂ ಕೂಡ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದೆ ಜೀವನವನ್ನು ಸಾಗಿಸಬಹುದು ಅಂತ. ಖಂಡಿತ ಸರ್. ಬಟ್ ನನ್ನ ಇನ್ನೊಂದು ಪ್ರಶ್ನೆ ಏನಂತಂದ್ರೆ,
ಸ್ಪೋರ್ಟ್ಸ್ ಯಾವಾಗಲೂ ನೀವು ಹೇಳಿರಿ ಫಿಸಿಯೋಥೆರಪಿಸ್ಟ್ ಅಂತ ಹೇಳಿರಿ, ಸ್ಪೋರ್ಟ್ಸ್ ಮೆಡಿಸಿನ್ಸ್ ಅಂತ ಹೇಳಿರಿ, ಮತ್ತೆ ಆಟಗಾರ ಅಂತ ಹೇಳಿರಿ, ಕೋಚ್ ಅಂತ ಹೇಳಿರಿ. ಹೌದು, ಇದೆಲ್ಲ ಬೇರೆ ಬೇರೆ ಕ್ಷೇತ್ರಗಳು ಒಬ್ಬ ಸ್ಪೋರ್ಟ್ಸ್ ಅಲ್ಲಿ ಇದೆ. ಆದ್ರೆ ನನಗೆ ಎಲ್ಲೋ ಒಂದ್ ಕಡೆ ಕೇಳ್ತಾರೆ, ಈಗ ಕಾಮರ್ಸ್ ಅಂತ ಹೇಳ್ತಾರೆ, ಸೈನ್ಸ್ ಅಂತ ಹೇಳ್ತಾರೆ, ಆರ್ಟ್ಸ್ ಅಂತ ಹೇಳ್ತಾರೆ. ಈ ಸ್ಪೋರ್ಟ್ಸ್ ಅಂದ್ರೆ ಏನು? ಸ್ಪೋರ್ಟ್ಸ್ ನೀವು ಯಾವ ಗ್ರೂಪ್ ಸೇರಿಸ್ತೀರಾ? ಆರ್ಟ್ಸ್ ಸೇರಿಸ್ತೀರಾ ಅಥವಾ ಸೈನ್ಸ್ ಸೇರಿಸ್ತೀರಾ? ಏನಂತ ಹೇಳ್ತೀರಾ ಸರ್ ಮುನ್ರಾಜ್ ಸರ್ ಅವರು? ಇದು ದೈಹಿಕ ಶಿಕ್ಷಣ ಒಂದು ಕಲೆ, ಇದು ಹ್ಯುಮ್ಯಾನಿಟೀಸ್ ಅಂತ ಯಾವಾಗ 1947 ಇಂದ 70 ಸೆಂಚುರಿ ಅಲ್ಲಿ ತನಕ ಇದೇನ್ ಮಾಡ್ತಿದ್ರು, 1970 ಅಲ್ಲಿ ತನಕ ಇವರು ಹೇಳ್ತಿದ್ರು ಇದು ಒಂದು ಕಲೆ, ಇದು ಒಂದು ಆಟ, ಇಷ್ಟೇ ಆಡೋದು, ಇವ್ರು ಇಷ್ಟೇ ಸೀಮಿತ ಅಂತ ಅನ್ಕೊಂಡ್ರು. ತದನಂತರ ಏನಾಯ್ತು, ನಮ್ಮ ಫೀಲ್ಡ್ ಅಲ್ಲಿ ಏನು ಬಯೋಮೆಕಾನಿಕ್ಸು ಹೇಗೆ ಆ ಒಂದು ವ್ಯಕ್ತಿಯಲ್ಲಿ ಆ ವ್ಯಕ್ತಿತ್ವವನ್ನ ನೋಡ್ಬೇಕು ಅನ್ನೋದು ಅಲ್ಲಿ ಸಿಕ್ತು. ಮತ್ತೆ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದ್ರು. ತಿರುಪತಿ ಸರ್ ಹೇಳಿದಂಗೆ ಫಿಸಿಯೋಥೆರಪಿಯನ್ನ ಹೇಗೆ ಒಬ್ಬ ಫೋನ್ ಪ್ಲೇಯರು ಅಥವಾ ಅವನಿಗೆ ಯಾವ ಹಂತದಲ್ಲಿ ಏನು ಲೋಪ ಇದೆ ಅದನ್ನ ತಿದ್ದುಪಡಿ ಮಾಡೋದಕ್ಕೆ ಫಿಸಿಯೋಥೆರಪಿ ಮಾಡಿದ್ರು. ಹೀಗೆ ಸೈಕಾಲಜಿಯನ್ನ ಇನ್ಕ್ಲೂಡ್ ಮಾಡಿಕೊಂಡು ಈ ಕ್ರೀಡೆಯನ್ನು ಸ್ಟಾರ್ಟ್ ಮಾಡಿದಾಗ ಸೈಕಾಲಜಿಸ್ಟ್ ಹ್ಯಾಸ್ ಟು ಬಿ ಇನ್ ಎ ಸ್ಪೋರ್ಟ್ಸ್ ಪರ್ಸನ್ ಈಸ್ ರಿಕ್ವೈರ್ಡ್ ಫಾರ್ ಇನ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಅವನಿಗೆ ಸೈಕಾಲಜಿನ ಇನ್ಕ್ಲೂಡ್ ಮಾಡ್ಕೋಬೇಕಾಗಿತ್ತು. ಅವನು ಅಂದ್ರೆ ಒಬ್ಬ ಆಟಗಾರ ಆಡಬೇಕು ಅಂದಾಗ ಸೈಕಾಲಜಿ ಬೇಕು, ಮನಃಶಾಸ್ತ್ರಜ್ಞರು ಬೇಕು ಬೇಕು. ಅವನು ಯಾಕೆ ಅಂದ್ರೆ ಇಲ್ಲಿ ನೋಡಿ, ಕುದುರೆನ ಒಂದು ಉದಾಹರಣೆ ಹೇಳ್ತೀನಿ. ಕುದುರೆನ ನೀರು ತನಕ ತಗೊಂಡು ಹೋಗ್ಬೋದೇ ಹೊರತು ನೀರು ಕುಡಿಸ್ಲಿಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಅದೇ ತನ್ನ ಇಚ್ಛೆ ಅಂತ ಕುಡಿಬೇಕು. ನಾವು ಅಷ್ಟೇ, ಆಸ್ ಎ ಟೀಚರ್, ಆಸ್ ಎ ಡೈರೆಕ್ಟರ್, ಆಸ್ ಟು ಡೈರೆಕ್ಟರ್ ಫಾರ್ ದ ಸ್ಟೂಡೆಂಟ್ ಆರ್ ಟೀಚ್ ದ ಸ್ಟೂಡೆಂಟ್. ಅವರಿಗೆ ಟೀಚ್ ಮಾಡಿದಾದ್ಮೇಲೆ ಅವನು ಮನಸ್ಥೈರ್ಯದಿಂದ ಅವನು ಕ್ರೀಡೆಯನ್ನ ಆಡ್ಬೇಕು. ಇಲ್ಲಿ ಇವತ್ತೇನಾಗಿದೆ, ಇದು ವಿಜ್ಞಾನ ಆಗಿದೆ. ಹ್ಯುಮ್ಯಾನಿಟೀಸ್ ಜೊತೆನೂ ಸೈನ್ಸ್ ಅಂತ ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇಲ್ಲಿ ಎಲ್ಲ ಸೈನ್ಸ್ ನಮ್ಮ ಬಾಡಿಯಲ್ಲಿ ಎಲ್ಲ ಆರ್ಗನ್ಸ್ ಅನ್ನ ಯಾವ್ಯಾವ ಒಂದು ಕಾರ್ಯನಿರತವಾಗಿ ನಡೀತಾ ಇರುತ್ತೆ ಅದನ್ನೆಲ್ಲ ನಾವು ಮನಗಂಡು ಅವ್ರಿಗೆ ಬೇಕಾದಂತಹ ತರಬೇತಿಯನ್ನ ನೀಡುವಂಥದ್ದು, ಅವ್ರಿಗೆ ಬೇಕಾದಂತಹ ಶಿಕ್ಷಣವನ್ನ ಒದಗಿಸ್ಲಿಕ್ಕೆ. ಈಗ ಕೆಲವರು ಹೇಳ್ತಾರೆ, ಈಗ ಸಣ್ಣ ಮಕ್ಕಳು ಹೇಳ್ತಾರೆ, ಟೀಚರ್ ಏನಾದ್ರು ಕ್ಲಾಸಲ್ಲಿ ಶಟ್ ಅಪ್ ಅಂಡ್ ಸಿಟ್ ಗಾಯ್ ಅಂದ್ರೆ, ಮೇಡಮ್ ಐ ಆಮ್ ಡಿಪ್ರೆಷನ್ ಮೂಡ್ ಟುಡೇ, ಯು ಡೋಂಟ್ ಸ್ಪೀಕ್ ವಿತ್ ಮೀ ಅಂತ ಹೇಳ್ತಾರೆ. ವೈ ಇಟ್ಸ್ ಹ್ಯಾಪನ್ ಲೈಕ್ ದಿಸ್ ಟುಡೇ ಮೀನ್ಸ್ ವಿ ಆರ್ ಗಿವಿಂಗ್ ಫಾರ್ ಪ್ರಿವಿಲೇಜ್ ಟು ಪೇರೆಂಟ್ಸ್ ಆರ್ ಮೇಕಿಂಗ್ ಲೈಕ್ ದಿಸ್ ಟುಡೇ. ಅವ್ರ ಮಕ್ಕಳನ್ನ ಅವರೇ ಭವಿಷ್ಯನ ಹಾಳು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಕಾರಣ ಏನಂದ್ರೆ, ನನ್ನ ಮಗ ಒಂದೇ ಮಗ ಇದ್ದಾನೆ, ಇವನ್ನ ನಾನು ಫಾರಿನ್ ಅಲ್ಲಿ ಓದಿಸ್ಬೇಕಿತ್ತು, ನಾನು ಇಂಡಿಯಾದಲ್ಲಿ ಓದಿಸ್ತಾ ಇದ್ದೀನಿ. ಅವ್ರ ಕ್ಷುಲ್ಲಕ ಮನಸ್ಥಿತಿಯನ್ನ ಇಲ್ಲಿ ತೋರಿಸುತ್ತೆ. ಅವ್ರು ಹೇಳ್ತಾರೆ, ಮೈ ಚೈಲ್ಡ್ ಈಸ್ ವೆರಿ ಸೂಪರ್ ಅಂಡ್ ಈಸ್ ಅ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಇನ್ ಈಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ತಾರೆ. ಬಟ್ ಟೀಚರ್ಸ್ ನೋ ಅಬೌಟ್ ಮಲ್ಟಿ ಟ್ಯಾಲೆಂಟ್ ಸ್ಟೂಡೆಂಟ್ ಈ ವಾಸ್ ಅನ್ನೋದು ಯಾವ ರೀತಿ ಅವ್ರು ಮಲ್ಟಿ ಟ್ಯಾಲೆಂಟ್ ಇದ್ದಾರೆ ಅಂತ ಚೆಕ್ ಮಾಡ್ಬೇಕಲ್ಲ. ಅದಕ್ಕೆ ಇವ್ರು ಅವಕಾಶನೇ ಕೊಡ್ತಿಲ್ಲ. ಹಿಂದೆ ಹೇಳ್ತಿದ್ರು ದಂಡಂ ದಶಗುಣಂ ಅಂತ, ದಂಡದಿಂದ 10 ಗುಣಗಳು ಬರ್ತಿದ್ವು. ಇವತ್ತು ಕಡ್ಡಿ ಎತ್ತಂಗಿಲ್ಲ, ಯಾರಿಗೂ ಹೊಡೆಯಂಗಿಲ್ಲ. ಇವತ್ತು ಎಲ್ಲೋಗಿದೆ ನಮ್ಮ ಶಿಕ್ಷಣ ವ್ಯವಸ್ಥೆ ಅಂದ್ರೆ, ಆ ಮಕ್ಕಳಿಗೆ ಬರೀ ಓದು 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 ಅಂತೇಳಿ ಅವರು 35-40 ವರ್ಷ, ಇವತ್ತು WHO ಹೇಳ್ತದೆ ಇವತ್ತಿನ ಲೈಫ್ ಸ್ಟೈಲ್ ಇರೋದು 40 ಇಯರ್ಸ್. ಈಗ ಹುಡ್ತಾ ಇರೋ ಮಕ್ಕಳಿಗೆ 40 ವರ್ಷ. ನಮ್ಮ ಪೂರ್ವಜರು 100 ವರ್ಷ ಬದುಕಿದ್ರು. ಯಾಕೆಂದ್ರೆ ಅವ್ರ ಲೈಫ್ ಸ್ಟೈಲ್ ಆಗಿತ್ತು, ನೋ ಪ್ರೆಸ್, ಹೋಗಿ ಯಾವುದು ಒತ್ತಡ ಇರಲಿಲ್ಲ. ಇವತ್ತು ಎಲ್ಲ ನಾವು ಫೋರ್ಸ್ಫುಲ್ ಆಗಿ ಮಾಡ್ತಾ ಇದೀವಿ, ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಮಾಡ್ತಾ ಇದೀವಿ. ಇಲ್ಲಿ ಸೈನ್ಸ್ ಆಗ್ಲಿಕ್ಕೆ ಇಷ್ಟೇ ಕಾರಣ, ಆ ಮನುಷ್ಯನಲ್ಲಿ ಆ ವಿಜ್ಞಾನದ ಕಲೆಗಳನ್ನ ಮೂಡಿಸ್ಕೊಂಡು ಆ ಕ್ರೀಡೆಯಲ್ಲಿ ತೊಡಗ್ತಾನೆ. ಆ ಏನು ಅವನ ಬಾಡಿಯಲ್ಲಿ ಅಂತ ಆಗುವಂತಹ ವೇರಿಯೇಷನ್ಸ್ ಅನ್ನ ಕಂಡುಹಿಡಿಯೋದಕ್ಕೆ ಟೀಚರ್ಸ್ ಇರ್ತಾರೆ, ಮತ್ತೆ ಅದಕ್ಕೆ ಸ್ಪೆಷಲೈಸೇಷನ್ ಡಾಕ್ಟರ್ಸ್ ಇರ್ತಾರೆ. ಆ ಕಾರಣಕ್ಕಾಗಿ ಇವತ್ತು ಇದು ಕಲೆನೂ ಹೌದು ಮತ್ತೆ ವಿಜ್ಞಾನನೂ ಹೌದು. ಆದ್ರೆ ಇವತ್ತು ಮೋಸ್ಟ್ ಪಾಸಿಬಿಲಿಟೀಸ್ ನಾವು ಹೇಳ್ತಾ ಇರೋದು ಇದು ವಿಜ್ಞಾನ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹೌದು ಸರ್, ನೀವ್ ಹೇಳಿದ್ ಕೇಳಬಂದು ನನಗೆ ಎಲ್ಲೋ ಕೇಳಿದ ನೆನಪು. ವಿಜ್ಞಾನ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಬ್ಯಾಸ್ಕೆಟ್ ಬಾಲ್ ಅಲ್ಲಿ ಶೂಟ್ ಮಾಡಬೇಕು ಅಂತಂದ್ರೆ ಅವನ ದೇಹದ ಅಂಗಾಂಗಗಳ ಚಲನೆಯನ್ನ ಬಯೋಮೆಕ್ಯಾನಿಕ್ ಅಲ್ಲಿ ನಾವು ಅಳತೆ ಮಾಡ್ತೀವಿ. ಕಿನ್ಸಿಯಾಲಜಿ ಅಂತ ಹೇಳಿ ನಾವು ಈ ಆಂಗಲ್ ಅಲ್ಲಿ ನಿನ್ನ ಶೋಲ್ಡರ್ ಇರಬೇಕು, ಈ ಆಂಗಲ್ ಅಲ್ಲಿ ಎಲ್ಬೋ ಇರಬೇಕು, ಇಷ್ಟೇ ಆಂಗಲ್ ಅಲ್ಲಿ ನಿನ್ನ ಬಾಲ್ ನ ರಿಲೀಸ್ ಮಾಡಬೇಕು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ 45 ಡಿಗ್ರಿ ಆಂಗಲ್ ಅಲ್ಲಿ ನೀನು ಬಾಲ್ ನ ರಿಲೀಸ್ ಮಾಡಿದ್ರೆ ಫೋರ್ಹೆಡ್ ಮೇಲೆ ನಿನ್ನ ಒಂದು ಬಾಲ್ ಇರುತ್ತಲ್ಲ, ಆ ಬಾಲ್ ನ ಹೋಲ್ಡ್ ಮಾಡಿ, ಈಗ ಗ್ರಿಪ್ ಅಲ್ಲಿ ಹೋಲ್ಡ್ ಮಾಡಿ ಫೋರ್ಹೆಡ್ ಮೇಲೆ ನೀನು ಇಟ್ಕೊಂಡು ಏಮ್ ಮಾಡಿ ಎತ್ತರೆ 100% ಶೂಟ್ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಅಕ್ಯುರೇಟ್ ಆಗಿ ನಾವು ಒಂದು ಶೂಟ್ ನ ಮಾಡಬೇಕು ಅಂತಂದ್ರೆ
ಫಸ್ಟ್ ಅವನ ಬಾಡಿ ಆಂಗಲ್ ಚೆಕ್ ಮಾಡಿ ಆಮೇಲೆ ಆಂಗಲ್ ಕರೆಕ್ಟಾಗಿ ಕೂರಿಸಿ, ಅಂದ್ರೆ ಇದಕ್ಕೆಲ್ಲ ವಿಜ್ಞಾನ ಬೇಕೇ ಬೇಕು. ಇದು ಅವನಲ್ಲಿರುವಂತಹ ಕಲೆನೂ ಹೌದು, ಜೊತೆಗೆ ಒಬ್ಬ ಕೋಚ್ ಅಥವಾ ಒಬ್ಬ ತರಬೇತಿದಾರ ಆ ಒಂದು ಸೈನ್ಸ್ ಅನ್ನ ಅವನ ಬಾಡಿಗೆ ಇನ್ವಾಲ್ವ್ ಮಾಡಿ ಅದರಿಂದ ಅವನು ಶೂಟ್ ಮಾಡಿಸ್ತಾನೆ. ಖಂಡಿತ ನಿಮ್ಮ ಒಂದು ಕರೆಕ್ಟ್. ಬಟ್ ನೀವೆಲ್ಲ ಒಂದ್ ಕಡೆ ಹೇಳಿರಿ, ಪೋಷಕರು ಇವತ್ತಿನ ಪೋಷಕರು ಮಕ್ಕಳನ್ನ ತುಂಬಾ ಸೂಕ್ಷ್ಮವಾಗಿ ಬೆಳೆಸ್ತಾ ಇದ್ದಾರೆ. ದಯಮಾಡಿ ಪೋಷಕರೇ, ಇವತ್ತಿನಿಂದನೇ ನೀವು ದಯಮಾಡಿ ಚೇಂಜ್ ಆಗಿ. ನಿಮ್ಮ ಮಕ್ಕಳು ಓದೋದ್ರಲ್ಲಿ ಮಾತ್ರ ಅಲ್ಲ, ದೈಹಿಕವಾಗಿ ಆಡ್ಲಿ. ಮಗು ಬೀಳಲಿ, ಬಿದ್ರೆ ಸ್ವಲ್ಪ ಏಟಾಗ್ಲಿ, ಆ ಏಟನ್ನ ನೀವು ದೊಡ್ಡದು ಮಾಡಬೇಡಿ. ಇವತ್ತಿನ ಮಗು ಬಿದ್ರೇನೆ ನಾಳೆ ಅವನು ಜೀವನದಲ್ಲಿ ಗೆಲ್ತಾನೆ. ನೀವು ಇವತ್ತಿನ ಮಗು ಬಿದ್ದ ಎಡುವುದ, ನಡೆಯ ಮಗುನೇ ಎಡಬೋದು, ಕುಂತಿರೋ ಮಗು ಯಾವುದೇ ಕಾರಣಕ್ಕೂ ಎಡಬೋದಿಲ್ಲ. ಬಟ್ ಇಂಥ ಒಂದು ಪೇರೆಂಟ್ಸ್ಗೆ ಕ್ರೀಡೆಯಲ್ಲಿ ಆಸಕ್ತಿ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಕಿರಣ್ ಅವರೇ? ನೋಡಿ, ಇವತ್ತಿನ ದಿನಗಳಲ್ಲಿ ಹೇಳ್ಬೇಕು ಅಂದ್ರೆ ಒಬ್ಬ ಪೇರೆಂಟ್ಸ್ ಆದವರು ಫಸ್ಟ್ ಬಂದ್ಬಿಟ್ಟು ಅವ್ನು ತುಂಬಾ ಚುರುಕಾಗಿರ್ತಾನೆ. ಅವನೇನಾದ್ರೆ ಅವ್ನು ಹೆಂಗಿರ್ತದೆ ಅಂದ್ರೆ ಸೈಕಾಲಜಿ ಪ್ರಕಾರ ಚೆಸ್ ಆಡೋದು ತುಂಬಾ ಚೆನ್ನಾಗಿ ಗೊತ್ತಿರ್ತದೆ. ಅವ್ನು ತಗೊಂಡು ಕ್ರಿಕೆಟ್ ಮಾಡಿ ಅವ್ನ ಬೇಗ ಶೇನ್ ಆಗ್ಬೇಕು, ರೇಟಿಂಗ್ ವರ್ಲ್ಡ್ ಕಪ್ ಆಡೋದು, ರಣಜಿ ಆಡಬೇಕು, ಈ ತರ ಥಿಂಕ್ ಮಾಡ್ಕೊಂಡು ಬರ್ತಾರೆ. ಅಂದ್ರೆ ಇನ್ಸ್ಟೆಡ್ ಆಫ್ ಬದಲಿಸ್ತಾರೆ. ಮತ್ತೆ ಈ ಮಗು ಇವ್ನಿಗೆ ಏನಾಗುತ್ತೆ, ವೆಯ್ಟ್ ಎಷ್ಟಿದೆ, ವೆಯ್ಟ್ ಕ್ಯಾಟಗರಿ. ಕಬಡ್ಡಿ ಆಡಬೇಕು ಮುಂದೆ 80 ಹೋಗಿದ್ದಾಗ ಸೊ ಆ ವೆಯ್ಟ್ ಕ್ಯಾಟಗರಿ ಕಡಿಮೆ ಮಾಡ್ಕೋಬೇಕು, ಅಥವಾ ನಾವು ಕುಸ್ತಿ ಆಡಬೇಕು ಅಂತಂದಾಗ ಯಾವ್ದು ಇರಬೇಕು, ಅಥವಾ ಕ್ರಿಕೆಟ್ ಅಲ್ಲಿ ಹೆಂಗಿರ್ಬೇಕು, ಇದು ನಾವೇನ್ ಮಾಡಬೇಕು, ಸಪರೇಟ್ ಇದು ಮಾಡ್ಕೊಳ್ತೀವಿ. ಪೇರೆಂಟ್ಸಿಗೆ ಫಸ್ಟ್ ಹೇಳ್ಬೇಕು, ನಿಮ್ಮ ಮಗುಗೆ ಯಾವ್ದು ಇಷ್ಟ ಇದೆ, ಯಾವ್ದು ಇದಿದೆ, ಈ ತರ ನಾವು ನೋಡ್ಕೊಂಡು ಅವ್ರು ಟೇಚಿಂಗ್ ತಕ್ಕಂಗೆ. ಸೊ ಅದಾದ್ಮೇಲೆ ಒಂದು ಗ್ರೂಪ್ ಅಂತ ಮಾಡಿದಾಗ, ಸ್ಪೋರ್ಟ್ಸ್ ಗ್ರೂಪ್ ಅಂತ ಮಾಡಿದಾಗ, ಸೆಲೆಕ್ಷನ್ ಇಟ್ಟಾಗ ಸೊ ಪರ್ಫಾರ್ಮೆನ್ಸ್ ಎಲ್ಲಿದ್ದವ್ರು ಆಗಿದೆ, ನೆಕ್ಸ್ಟ್ ಇಯರ್ ಏನ್ ಚೇಂಜ್ ಮಾಡ್ಕೋಬೇಕು, ಈ ತರ ಬಂದ್ಬಿಟ್ಟು ಪೇರೆಂಟ್ಸ್ ನಾವು ಹೇಳ್ಕೊಡ್ಬೇಕು. ಕೆಲವು ಪೇರೆಂಟ್ಸ್ ಏನ್ ಮಾಡ್ತಾರೆ, ಸ್ಕೂಲಲ್ಲಿ ಸ್ಪೋರ್ಟ್ಸ್ ಫೀಸ್ ತಗೊಳ್ತಿದ್ದೀರಾ ಅಥವಾ ಕಾಲೇಜಲ್ಲಿ ಸ್ಪೋರ್ಟ್ಸ್ ಫೀಸ್ ತಗೊಳ್ತಿದ್ದೀರಾ, ನಮ್ಮ ಮಕ್ಕಳು ಪಾರ್ಟಿಸಿಪೇಟೇ ಮಾಡ್ತಿಲ್ಲ ಅಂತ ಬಂದಾಗ ನಾವ್ ಹೇಳ್ತೀವಿ, ಸ್ಪೋರ್ಟ್ಸ್ ಅಲ್ಲಿ ಆಡ್ತಕ್ಕಂಥವ್ರು ಮಾತ್ರ ಇಲ್ಲಿ ಎಂಜಾಯ್ ಮಾಡಲ್ಲ. ಆಕ್ಟಿವ್ ಪ್ಲೇಯರ್ಸ್, ಪ್ಯಾಸಿವ್ ಪ್ಲೇಯರ್ಸ್ ಅಂತ ಕರೀತಾರೆ. ಆಕ್ಟಿವ್ ಪ್ಲೇಯರ್ಸ್ ಅಂದ್ರೆ ಯಾರು ಅಂದ್ರೆ ನಾವ್ ಯಾರು ಇನ್ವಾಲ್ವ್ ಆಗಿ ಆಡ್ತಾರೋ ಇಟ್ಸ್ ಕಾಲ್ಡ್ ಆಕ್ಟಿವ್ ಪ್ಲೇಯರ್ಸ್. ಆಟದಲ್ಲೇ ಇರ್ತಾರೆ ಅವರು. ಹೌದು. ಪ್ಯಾಸಿವ್ ಪ್ಲೇಯರ್ಸ್ ಅಂದ್ರೆ ಯಾರು ಅಂದ್ರೆ ಸ್ಟೇಡಿಯಂ ಅಲ್ಲಿ ಕೂತ್ಕೊಂಡು ನೋಡ್ತಕ್ಕಂಥವ್ರು ಪ್ಯಾಸಿವ್ ಪ್ಲೇಯರ್ಸ್. ಅವರು ಕೂಡ ಎಂಜಾಯ್ ಮಾಡ್ತಾರೆ, ಅವರು ರಿಕ್ರಿಯೇಷನ್ ತಗೊಳ್ತಾರೆ, ಅವ್ರ ಮನಸ್ಸಲ್ಲಿರೋ ಎಲ್ಲ ಕೂಡ ಚೇಂಜ್ ಆಗೋದು, ನಾನು ಆಡ್ಬೇಕು ಅನ್ನೋ ಇಂಟ್ರೆಸ್ಟ್ ಬರ್ತಾ ಅವ್ರಿಗೆ. ಅಲ್ಲ, ಎಲ್ಲೋ ಒಂದ್ ಕಡೆ ನಾನು ಇದು ಕೇಳಿದ್ದೀನಿ, ಆಡೋಕ್ಕಿಂತ ಜಾಸ್ತಿ ನೋಡಿ ಕುಣಿಯಲೇ ಇರ್ತಾರಂತೆ. ಇವತ್ತು ನಿಮಗೆ ಕ್ರಿಕೆಟ್ ವರ್ಲ್ಡ್ ಕಪ್ ಏನೋ ಇದಾಗಿದೆ ಅಂದ್ರೆ ಕ್ರಿಕೆಟ್ ಅಂತ ಅನ್ನೋದಕ್ಕಿಂತ ಆಡಿಯನ್ಸ್ ನೋಡ್ತಿರ್ತಕ್ಕಂಥವ್ರು ಎಷ್ಟು ಟಿವಿ ಇಲ್ಲಿ ಶೋರೂಮ್ ಎದುರುಗಡೆ ರೋಡಲ್ಲಿ ನಿಂತ್ಕೊಂಡು ನೋಡ್ತಿದ್ರು, ಎಷ್ಟು ಜನ ನೋಡ್ತಿದ್ರು ಕ್ರೀಡಾಂಗಣ. ಸ್ಪೋರ್ಟ್ಸ್ ಎಂಜಾಯ್ ಮಾಡ್ತಿದ್ರು, ಎಷ್ಟು ಎಂಜಾಯ್ ಮಾಡ್ತಿದ್ರು. ಸ್ಪೋರ್ಟ್ಸ್ ಇವತ್ತಿನ ದಿನಗಳಲ್ಲಿ ಒಂದು ಫಿಲಮ್ ಫೀಲ್ಡು ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ದೊಡ್ಡ ಫೀಲ್ಡ್ಸ್ ಏನು ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ, ಸ್ಪೋರ್ಟ್ಸ್ ಅದಕ್ಕೆ ತಕ್ಕಂಗೆ ಕಾಂಪಿಟೇಷನ್ ಕೊಡ್ತಾ ಇದೆ. ನೀವು ಎಕನಾಮಿಲಿ ಬನ್ನಿ, ಬಜೆಟ್ ಅಲ್ಲಿ ಬನ್ನಿ. ಇವತ್ತು ಚಿಕ್ಕ ಕಾಲೇಜಲ್ಲೇ ಮಾಡ್ಬೇಕಾದ್ರೆ ನಾವೇನ್ ಲೆಕ್ಕಕ್ಕೆ ಫಸ್ಟ್ ಸ್ಪೋರ್ಟ್ಸ್ ಮಾಡೋಕೆ ನಮ್ಮ ಮುಂಚೆ ಪ್ರಪೋಸಲ್ ಬಜೆಟ್ ಬಗ್ಗೆ ಮಾತಾಡ್ತೀವಿ. ಆ ಬಜೆಟ್ ಬಗ್ಗೆ ಮಾಡ್ಕೊಂಡು ನಾವು ಎಷ್ಟು ಹತ್ತು ಹೋಗ್ತೀವಿ. ಸೊ ಈ ಪೇರೆಂಟ್ಸ್ ಏನ್ ಮಾಡ್ತಾರೆ, ಪೇರೆಂಟ್ಸ್ ಅದೇ ಬಜೆಟ್ ಇಟ್ಕೊಳ್ತಾರೆ. ಸ್ಕೂಲ್ ಫೀಸ್ ಅಲ್ಲಿ ಎಷ್ಟು ಬಜೆಟ್ ಸ್ಪೋರ್ಟ್ಸ್ ತಗೊಂಡಿದ್ದಾರೆ, ಸ್ಪೋರ್ಟ್ಸ್ ಅಲ್ಲಿ ಏನ್ ಮಾಡ್ತಿದ್ದಾರೆ, ನಮ್ಗೆ ಏನ್ ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ, ಇದನ್ನೆಲ್ಲ ಕ್ವಶನ್ ಮಾಡಿದಾಗ ನಾವು ಆನ್ಸರ್ ಹೇಳ್ಬೇಕಾಗಿ ಬಂದಾಗ ನಿಮ್ಮ ಮಗು ಈ ತರ ಇದೆ, ನಾವು ಅದು ಕಾರಣನೂ ಕರೆಕ್ಟಾಗಿ ಕೊಡಬೇಕಾಗುತ್ತೆ, ಪ್ರತಿಯೊಂದು ಉತ್ತರನೂ ಕೊಡಬೇಕಾಗುತ್ತೆ. ನಿಮ್ಮ ಮಗು ಯಾಕೆ ಈ ತರ ಆಗ್ತಾ ಇದೆ, ಏನ್ ಬೇಕಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಪೇರೆಂಟ್ಸ್ಗೆ ಮೇನ್ ಹೇಳೋದು, ಪೇರೆಂಟ್ಸ್ ಬಂದ್ಬಿಟ್ಟು ಏನ್ ಹೇಳ್ತಾರೆ, ನಮ್ಮ ಮಗ ಸ್ಪೋರ್ಟ್ಸ್ ಕೊಡ್ಬೇಕು, ವಿನ್ನರ್ ಆಗಬೇಕು, ಮೆಡಲ್ ಬೇಕು, ಟ್ರೋಫಿ ಬೇಕು, ಇದೆಲ್ಲ ಮುಖ್ಯ. ಮೇನ್ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಜಸ್ಟ್ ರನ್ನಿಂಗ್ ಅಲ್ಲಿ ಇರ್ಬೋದು, ಟೋನಲ್ಲಿ ಓಡು ಅಂತ ಹೇಳೋದಿರ್ಬೋದು, ಅಥವಾ ನೀವು ಯಾವ ತರ ಲಿಗಮೆಂಟ್ಸ್ ಬಳಸ್ಕೋಬೇಕು ಅಂತ ಹೇಳೋದಿರ್ಬೋದು. ಈ ತರ ಹೇಳೋದ್ರಿಂದ ಏನಾಗುತ್ತೆ ಪೇರೆಂಟ್ಸ್ಗೆ, ಆ ಪೇರೆಂಟ್ಸ್ಗೆ ಏನಾಗುತ್ತೆ ಅಂದ್ರೆ ಓಕೆ ಫುಡ್ ಹ್ಯಾಬಿಟ್ಸ್ ನಾವು ಏನು ಚೇಂಜ್ ಮಾಡಬೇಕು. ಸೊ ಇದಕ್ಕೆ ಕ್ಯಾಲರಿ ಎಷ್ಟು ಕೊಡಬೇಕು, ಕ್ಯಾಲರಿ ರೂರಲ್ ಸೈಡ್ ಎಷ್ಟು ಕೊಡಬೇಕು, ಸಿಟಿ ಸೈಡ್ ಎಷ್ಟು ಕೊಡಬೇಕು, ಮೆನ್ಗೆ ಎಷ್ಟು ಕೊಡಬೇಕು, ಮೆನ್ಗೆ ಎಷ್ಟು ಕೊಡಬೇಕು. ಎಲ್ಲದಕ್ಕಿಂತ ಕೆಟ್ಟದಾಗಿರ್ತಕ್ಕಂಥ ಒಂದು ಇದು ಅಂದ್ರೆ ಬೆಳವಣಿಗೆ ಅಂತಂದ್ರೆ ವಯಸ್ಸಿಗೆ ಮೀರಿದ ಬೆಳವಣಿಗೆ. ಯಾವ ವಯಸ್ಸಿಗೆ ಮೀರಿದ ಬೆಳವಣಿಗೆ ಅಂದ್ರೆ ಈಗ 10th ಕ್ಲಾಸ್ ಹುಡುಗ ಸಪೋಸ್ ನೀವು ಹೋದ್ರೆ ಅವ್ನು 20 ವರ್ಷ ಆಗಿರ್ತಾರೆ ಇರ್ತಾರೆ. ಸೊ ಅವ್ನ 20 ವರ್ಷ ತನಕ 40 ವರ್ಷ ಆಗುತ್ತೆ. ಏನಕ್ಕೆ ಅಂದ್ರೆ ಅಲ್ಲಿ ಅವ್ನ ಬಾಡಿ ಆಕ್ಟಿವಿಟಿ ಇರಲ್ಲ. ಬಟ್ ಪೇರೆಂಟ್ಸ್ ಸೇಮ್ ಆಸ್ ಯೂಶುವಲ್ ಒಂದು ಊಟ ಬಾಕ್ಸ್ ಕೊಟ್ರೆ ಅಲ್ಲಿ 10 ವೆರೈಟಿ ಇರುತ್ತೆ, ಫಾಸ್ಟ್ ಫುಡ್, ಜಂಕ್ ಫುಡ್ ಎಲ್ಲ ಇರ್ತದೆ. ಸೊ ಅಲ್ಲಿ ಕರಿತದೆ ತಿನ್ಸ್ಬೇಡಿ, ಈ ತರ ಆಹಾರ ಕೊಡಿ, ಪ್ರೋಟೀನ್ ಯುಕ್ತ ಆಹಾರ ಕೊಡಿ, ಇದನ್ನ ನಾವು ಹೇಳಬೇಕಾಗುತ್ತೆ ಪೇರೆಂಟ್ಸ್ಗೆ. ಮತ್ತೆ ಪೇರೆಂಟ್ಸ್ ಇನ್ನೊಂದು ಏನಂದ್ರೆ ಸ್ಪೋರ್ಟ್ಸ್ ಬರ್ತಂದ್ರೆ ಏನಾಗುತ್ತೆ ಏನಾಗಲ್ಲ ಫ್ಯೂಚರ್ ಡೇಸ್ ಅಲ್ಲಿ ಅವ್ರು ಹೆಂಗ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗುತ್ತೆ. ಯಾಕಂದ್ರೆ ಗುಣಗಳೆಲ್ಲ ಇವಾಗ ಕಾಲೇಜ್ ವೆಬ್ಸೈಟ್ ಫೋಟೋಸ್ ಬರುತ್ತೆ, ಅವ್ರ ತಂದೆ ತಾಯಿ ತುಂಬಾ ಖುಷಿ ಪಡ್ತಾರೆ. ಅವ್ರ ತಂದೆ ತಾಯಿ ಖುಷಿ ಪಡೋಲ್ಲ ಅಂತ ಅವ್ರಿಗೊಂದು ದಾಖಲಾಗುತ್ತೆ. ಸೊ ಇದನ್ನ ನಾವು ಪೇರೆಂಟ್ಸ್ಗೆ ಮಂದಾಟಾಗದಾಗ ಎದುರುಗಡೆ ಒಬ್ಬೊಬ್ಬರನ್ನ ನಾವು ಮಾತಾಡಿದಾಗ ಸೊ ಅದು ತುಂಬಾ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಅಂತ ಹೋಗ್ತೀನಿ. ಒಟ್ಟಾರೆ ಪೇರೆಂಟ್ಸ್ಗೆ ನೀವು ಕೌನ್ಸಿಲಿಂಗ್ ಮಾಡಬೇಕು. ಹೌದು, 100%. ಯಾವ ರೀತಿ ಕೌನ್ಸಿಲಿಂಗ್ ಮಾಡಬೇಕು ಅಂತಂದ್ರೆ ನ್ಯೂಟ್ರಿಷನ್ ಇಂದ ಹಿಡಿದು ಮಗು ಕೊಡುವಂತ ಆರೋಗ್ಯ ದೃಷ್ಟಿಯಿಂದ ಹಿಡಿದು ಅವನ ವೈಯಕ್ತಿಕ ಚಾರಿತ್ರಿಕವಾದಂತ ಒಂದು ಹಂತದವರೆಗೂ ಅಂದ್ರೆ ಉತ್ತಮವಾದ ವಿದ್ಯಾರ್ಥಿ ಆಗೋವರೆಗೂ ಒಂದಿದೆ. ಮುರಳಿ ಸರ್ ಎಲ್ಲ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ? ಇಲ್ಲಿ ಇವ್ರು ಹೇಳಿದ್ರು ಕೆಲವು ವ್ಯಕ್ತಿಗಳಿಗೆ ಕೆಲವೊಂದು ಕ್ರೀಡೆಗಳು ಮಾತ್ರ ಖಂಡಿತ. ಹೌದು. ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಕೆಲವು ಪೇರೆಂಟ್ಸ್ ಅವ್ರು ಹೇಳ್ದಂಗೆ ನನ್ನ ಮಗ ಕ್ರಿಕೆಟ್ ಆಡಿ ನಾಳೆನೇ ಇದು ಮಾಡ್ಬೇಕು, ಅವ್ನು ಕ್ರಿಕೆಟ್ ಬ್ಯಾಲೆನ್ಸಿಂಗ್ ಇಲ್ಲ, ಅವ್ನ ಬಾಡಿ ಆ ತರ ಇಲ್ಲ. ಈಗ ಫ್ಲಾಟ್ ಫುಟ್ ಇರೋನ್ಗೆ
ನಾವು ಲಾಂಗ್ ರೇಸ್ ಅನ್ನ ಹಾಕಿದ್ರೆ ಅವನು ಆರಾಮ್ಸೆ ರೀಚ್ ಆಗ್ತಾನೆ. ಹೌದು. ಹೋಲೆಗಿರೋನ್ಗೆ ಹಾಕಿದಾಗ ಅವ್ನು ರೀಚ್ ಆಗೋದಕ್ಕೆ ತುಂಬಾ ಸಮಯ ತಗೊಂಡು. ಅದೇ ರೀತಿ ಈ ಕ್ರೀಡೆಗಳು ಎಲ್ಲರಿಗಾಗಿ, ಬರೀ ಕ್ರೀಡಾಪಟುಗಳಿಗೆ ಅಲ್ಲ, ಎಲ್ಲರಿಗಾಗಿ ಕ್ರೀಡಾಕೂಟಗಳು ಮನೋರಂಜನೆಗಾಗಿ. ಅಂದ್ರೆ ನಮ್ಮ ಟ್ರಸ್ಟ್ ಅನ್ನ ರಿಲೀಫ್ ಮಾಡೋದು ಕ್ರೀಡಾಕೂಟ. ಈಗ ಹೇಳಿದ್ರು ಟಿವಿಯಲ್ಲಿ ಕ್ರಿಕೆಟ್ ಬರ್ಬೇಕಾದ್ರೆ ಎಲ್ಲ ನೋಡ್ತಾರೆ, ವರ್ಲ್ಡ್ ಕಪ್ ಫುಟ್ಬಾಲ್ ಬರ್ಬೇಕಾದ್ರೆ, ಬಾಸ್ಕೆಟ್ ಬಾಲ್ ಮ್ಯಾಚಸ್ ನಡಿಬೇಕಾದ್ರೆ ಎಲ್ಲರೂ ಕುತೂಹಲದಿಂದ ನೋಡ್ತಿರ್ತಾರೆ. ಅಂದ್ರೆ ಆ ಒಂದು ಕ್ಷಣ ಮನೋರಂಜನೆ ಮನೆಯಲ್ಲೇ ಸಿಗುತ್ತೆ ಅನ್ನೋದು ಕಾರಣ. ಇಲ್ಲಿ ದುಡ್ಡು ಕಾಸಿಲ್ಲ. ಮತ್ತೆ ಹೇಗೆ ದೈತ್ಯಾಕಾರವಾಗಿ ಮಕ್ಕಳು ಈ ಒಂದು 10th ಸ್ಟ್ಯಾಂಡರ್ಡ್ ಹುಡುಗ ಒಳ್ಳೆ ದೈತ್ಯಾಕಾರವಾಗಿದ್ದಾನೆ ಅಂದ್ರೆ ಆ ಕಾರಣ ಇಷ್ಟೇ, ಅವರಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ಸ್ ಇಟ್ ಹ್ಯಾಸ್ ಬಿ ನಾಟ್ ಪ್ರೊಡ್ಯೂಸ್ ಪ್ರಾಪರ್ ವೇ. ಅಂದ್ರೆ ಅವನಲ್ಲಿ ಪಿಟ್ಯುಟರಿ ಗ್ರಂಥಿಯಲ್ಲಿ ಆ ಗ್ಲ್ಯಾಂಡ್ಸ್ ಅನ್ನು ಬಿಡುಗಡೆ ಆಗದೆ ಇದ್ದಾಗ ಅವನು ಅತಿ ಆಗ್ಬೋದು, ಅದು ಇಲ್ಲ ಕಡಿಮೆ ಆಗಿ ಏನಾದರೂ ಆದ್ರೆ ಕುಬ್ಜನ ಆಗ್ಬೋದು. ಕೆಲವರನ್ನ ನಾವು ನೋಡ್ತೀವಿ, ಏನಪ್ಪ ಇವನು 10th ಸ್ಟ್ಯಾಂಡರ್ಡ್ ಇಷ್ಟು ದೈತ್ಯಾಕಾರವಾಗಿದ್ದಾನೆ, ನಮ್ಮ ಡಿಗ್ರಿ ಕಾಲೇಜಲ್ಲಿ ಇಷ್ಟೊಂದಿದ್ದಾರೆ, ಇವನೇ ಲೆಕ್ಚರ್ಸ್ ತರ ಕಾಣ್ತಿದ್ದಾನೆ ಅಂತೀವಿ. ಆದ್ರೆ ಇನ್ನೊಬ್ಬ ಹುಡುಗ ಇವನೇನು ಇನ್ನು 10th 7th ಇರಬೇಕು, ಇವನು ಫೈನಲ್ ಇಯರ್ ಡಿಗ್ರಿಗೆ ಬಂದಿದ್ದಾನೆ ಅಂದ್ರೆ ದೇ ಹ್ಯಾವ್ ಲ್ಯಾಕ್ ಆಫ್ ಆಕ್ಟಿವಿಟೀಸ್ ದಟ್ ನಾಟ್ ಪ್ರೊಡ್ಯೂಸ್ ಫಾರ್ ಪಿಟ್ಯುಟರಿ ಗ್ಲ್ಯಾಂಡ್. ಅದು ಪಿಟ್ಯುಟರಿ ಗ್ರಂಥಿ ಅಲ್ಲಿ ಆ ಗ್ಲ್ಯಾಂಡ್ಸ್ ಅನ್ನು ಬಿಡುಗಡೆ ಮಾಡದೇ ಇದ್ದಾಗ, ಆ ಗ್ರಂಥಿಯನ್ನು ವರ್ಕ್ ಆಗದೆ ಇದ್ದಾಗ, ಆ ಕಾರಣಕ್ಕಾಗಿ ಅವ್ರು ದೈತ್ಯಾಕಾರವಾಗಿ ಮತ್ತೆ ಕುಬ್ಜರಾಗೋದಕ್ಕೆ ಸಾಧ್ಯತೆ ಅಂತ ಸರ್, ನನಗೆ ಇಲ್ಲಿ ಒಂದು ಪ್ರಶ್ನೆ, ನೀವೆಲ್ಲರೂ ಕೂಡ ನೀವೀಗ ಪಿಟ್ಯುಟರಿ ಗ್ಲ್ಯಾಂಡ್ ಬಗ್ಗೆ ಅಂತ ಇದ್ದೀರಾ. ಇದು ಮನುಷ್ಯ ದೇಹದಲ್ಲಿ ಬರುವಂತಹ ಅನೇಕ ಗ್ರಂಥಿಗಳಲ್ಲಿ ಇದು ಒಂದು. ನೀವು ಅದೇ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಆಗಿ ಈ ಗ್ಲ್ಯಾಂಡ್ ಬಗ್ಗೆ ಮಾತಾಡ್ತಿರಲ್ಲ, ಅಂದ್ರೆ ಗ್ರಂಥಿಗಳ ಬಗ್ಗೆ ಮಾತಾಡ್ತೀರಾ, ಮೂಳೆಗಳ ಬಗ್ಗೆ ಮಾತಾಡ್ತೀರಾ, ಮಸಲ್ಸ್ ಬಗ್ಗೆ ಮಾತಾಡ್ತೀರಾ. ಅಂದ್ರೆ ನೀವು ಇದನ್ನ ತರಬೇತಿಗಳಲ್ಲಿ ನಿಮ್ಗೆ ಹೇಳ್ಕೊಡ್ತಾರಾ? ಖಂಡಿತ. ನಾವು ಈಗ ಏನು ಸರ್ಟಿಫಿಕೇಟ್ ಕೋರ್ಸ್ CPD ಅಂತ ಮಾಡಿದ್ವಿ, ಅಲ್ಲಿನೂ ಇದೆ ನಮಗೆ Anatomy ಅಂತ ಒಂದು ಅನಾಟಮಿ subject ಸಬ್ಜೆಕ್ಟ್ ಇದೆ. ಹಾ. ಆ ಅನಾಟಮಿ ಸಬ್ಜೆಕ್ಟ್ ಅಲ್ಲಿ ನಾವು ಒಬ್ಬ ಕ್ರೀಡಾಪಟುವನ್ನ, ಒಬ್ಬ ಮಗುವನ್ನ, ಕ್ರೀಡಾಪಟು ಅನ್ನೋದಕ್ಕಿಂತ ಒಬ್ಬ ವಿದ್ಯಾರ್ಥಿಯನ್ನ ಅವನ ಯಾವ ರೀತಿ ನಾವು ಬೆಳೆಸಬಹುದು ಅನ್ನೋದನ್ನ ಅಲ್ಲಿ ತೋರಿಸುತ್ತೆ. ಆ ವ್ಯಕ್ತಿಗೆ ಯಾವ್ಯಾವ ಸೂಕ್ತ ಅನ್ನೋದನ್ನ ತೋರಿಸುತ್ತೆ. ಆ ವ್ಯಕ್ತಿಯನ್ನ ಆ ಒಂದು ಪರ್ಟಿಕ್ಯುಲರ್ ಗೇಮ್ ತಗೊಳ್ಳೋಕೆ ಸಾಧ್ಯ. ಅದು ಬಿಟ್ಟು ಇನ್ನೇನಿಲ್ಲ. ಅದಕ್ಕಾಗಿ ನಾನು ಆಗ್ಲೇ ಹೇಳಿದೆ, ದಿಸ್ ಇಸ್ ಅ ಸೈನ್ಸ್ ಫಾರ್ ಫಿಸಿಕಲ್ ಎಜುಕೇಶನ್, ನಾಟ್ ಫಾರ್ ಓನ್ಲಿ ಹ್ಯೂಮ್ಯಾನಿಟೀಸ್. ಹ್ಯೂಮ್ಯಾನಿಟೀಸ್ ಒಂದೇ ಅಲ್ಲ, ಇದು ವಿಜ್ಞಾನನೂ ಸಹ. ಸರ್, ಇದಕ್ಕೆ ನಿಮ್ಮ ಹತ್ರ ನಾನು ಏನ್ ಕೇಳ್ತೀನಿ ಅಂತಂದ್ರೆ, ನೀವು BCom ಅಂತ ಹೇಳಿರಿ, ಅದೇ ಆರ್ಟ್ಸ್ ಅಥವಾ ಕಾಮರ್ಸ್ ಇಂದ ನೀವು ಫಿಸಿಕಲ್ ಎಜುಕೇಶನ್ ಹೋಗ್ತೀರಾ. ಸೊ ಫಿಸಿಕಲ್ ಎಜುಕೇಶನ್ ಹೋದಾಗ ನೀವು ಡೈರೆಕ್ಟ್ ಆಗಿ ಅನಾಟಮಿ ಹೇಳ್ಕೊಡ್ತಾರೆ ಅಂತೀರಾ, ಅಥವಾ ಬಯೋಮೆಕಾನಿಕ್ ಹೇಳ್ಕೊಡ್ತೀರಾ, ಕಿನ್ಸಿಯಾಲಜಿ ಹೇಳ್ಕೊಡ್ತೀರಾ? ನಿಮ್ಗೆ ಡಿಫಿಕಲ್ಟ್ ಅನ್ಸಲ್ವಾ? ಅಥವಾ ನಿಮ್ಗೆ ಆ ಮೂಳೆಗಳು ಮಸಲ್ಸ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತಾ? ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಫಿಸಿಕಲ್ ಎಜುಕೇಶನ್ ಅಂದ್ರೆ ತುಂಬಷ್ಟು ಜನರಿಗೆ ಫಿಸಿಕಲ್ ಎಜುಕೇಶನ್ ಇದೆಯಾ, ಫಿಸಿಕಲ್ ಎಜುಕೇಶನ್ ಕೋರ್ಸ್ ಇದೆಯಾ ಅಂತಾನೆ ಕ್ವಶನ್ ಮಾರ್ಕ್ ಆಗಿತ್ತು. ಓಕೆ, ನನ್ಗೊಂದು 10 ವರ್ಷ ಹಿಂದೆ ಅದೇ ಸ್ಯಾಂಪಲ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಫಿಸಿಕಲ್ ಎಜುಕೇಶನ್ ಅಷ್ಟೊಂದು ಬೆಳವಣಿಗೆ ಆಗಿರಲಿಲ್ಲ, ಇದ್ರೂ ಅದು ಅಷ್ಟೊಂದು ಜನಪ್ರಿಯತೆ ಆಡಳಿತಕ್ಕೆ ಬಂದಿರಲಿಲ್ಲ. ಇತ್ತೀಚೆಗೆ ಯಾಕೆ ಬರ್ತಾ ಇದೆ ಅಂದ್ರೆ ಬಿಕಾಸ್ ಆಫ್ ಸೋ ಮೆನಿ ಇಶ್ಯೂಸ್, ಡಿಸೀಸಸ್, ಸೋ ಮೆನಿ ಇಶ್ಯೂಸ್ ಆರ್ ದೇರ್. ಸೊ ಫಾರ್ ದಟ್ ರೀಸನ್ ಫಿಸಿಕಲ್ ಎಜುಕೇಶನ್, ಸ್ಪೋರ್ಟ್ಸ್ ಅಂತ ಬರ್ತಾ ಇದೆ ಬಿಕಾಸ್ ಆಫ್ ಇಮ್ಯುನಿಟಿ. ಓಕೆ, ಫಿಸಿಕಲ್ ಎಜುಕೇಶನ್ ಅಲ್ಲಿ ಯಾವ ತರ ಇದೆ ಅಂದ್ರೆ ಯು ಕ್ಯಾನ್ ಡೂ ಮೆಡಿಸಿನ್, ಯು ಕ್ಯಾನ್ ಡೂ MBBS. ಓಕೆ, ಬಟ್ ಫಿಸಿಕಲ್ ಎಜುಕೇಶನ್ ಇಸ್ ವೆರಿ ಟಫ್ ಸಬ್ಜೆಕ್ಟ್. ಸೊ ಬೇಸಿಕಲಿ ನಾನು ಹೇಳ್ಬೇಕು ಅಂದ್ರೆ ಫಿಸಿಕಲ್ ಎಜುಕೇಶನ್ ಸ್ಟಡಿ ಮಾಡೋರು ಸ್ವಲ್ಪ ಸೈನ್ಸ್ ಏನಾದ್ರು ಓದ್ಕೊಂಡ್ಬಂದ್ರೆ they'll be getting a rank. As I've seen in my batches, many of the students, those who have completed PUC science, they'll be getting a rank. Okay, if he is a sportsman, it will be a marvelous. He will become a very good physical education director or a teacher, and he will be a role model for the issue. Okay, there will be a lot of subjects in that. Okay, I'll tell you. First of all, physical education ಸ್ಟಾರ್ಟ್ ಆಗೋದೇ ಒಂಥರ ನಮ್ಗೆ ಹೋಗ್ತೀವಿ ಏನಂದ್ರೆ ಸ್ಪೋರ್ಟ್ಸ್ ಆಡಬೇಕು, ಸ್ಪೋರ್ಟ್ಸ್ ಆಡಿಸ್ಬೇಕು ಅಂತ ಹೋಗ್ತೀವಿ. ಅಲ್ಲೋದ್ಮೇಲೆ ವಿಲ್ ಬಿ ಎಂಟೈರ್ಲಿ ಚೇಂಜ್. ಏನಿರುತ್ತೆ ಅಂದರೆ ಅಫಿಷಿಯೇಟಿಂಗ್ ಆ್ಯಂಡ್ ಕೋಚಿಂಗ್ ಇರುತ್ತೆ, ರೀಸೆಂಟ್ ಟ್ರೆಂಡ್ಸ್ ಇನ್ ಫಿಸಿಕಲ್ ಎಜುಕೇಷನ್ ಇರುತ್ತೆ, ಪ್ರಿನ್ಸಿಪಲ್ಸ್ ಆಫ್ ಫಿಸಿಕಲ್ ಎಜುಕೇಷನ್ ಇರುತ್ತೆ, ರಿಸರ್ಚ್ ಮೆಥಡಾಲಜಿ ಇರುತ್ತೆ, ಸ್ಪೋರ್ಟ್ಸ್ ಸೈಕಾಲಜಿ ಇರುತ್ತೆ, ಸ್ಪೋರ್ಟ್ಸ್ ಫಿಸಿಯಾಲಜಿ ಇರುತ್ತೆ, ಸ್ಪೋರ್ಟ್ಸ್ ಮೆಡಿಸಿನ್ ಇರುತ್ತೆ. ಓಕೆ, ದೇರ್ ವಿಲ್ ಲಾಟ್ ಆಫ್ ಸಬ್ಜೆಕ್ಟ್ಸ್. ಬಯೋಮೆಕಾನಿಕ್ಸ್ ಇರುತ್ತೆ. ವಿಲ್ ಬಿ ಸ್ಟಡಿಂಗ್ ಆಲ್ಮೋಸ್ಟ್ ಆಲ್ ದ ಸಬ್ಜೆಕ್ಟ್ಸ್ ಲೈಕ್ ಆಲ್ sciences will study. As Munraj told that time, physical education is a science of all. Physical education is a science of all because many of them tell physical education andre normal art or PT master. It's not like that. The trend is changed now. Physical education is a science, purely science. ಅಂದ್ರೆ ಪ್ಯೂರ್ಲಿ ಸೈನ್ಸ್. ಅವ್ರಿಗೆ ಎಲ್ಲಾ ದೇಹದ ಭಾಗಗಳ ಮೂಳೆಗಳು ಮಸಲ್ಸ್ಗಳ ಬಗ್ಗೆ ಅರಿವಿರುತ್ತೆ.
ಅವ್ರು 100% ಇಂಜೂರ್ಡ್ ಆದಾಗ ಪ್ರಥಮ ಚಿಕಿತ್ಸೆ ಮಾಡ್ತಾರೆ, ಫಸ್ಟ್ ಏಡ್ 100% ಮಾಡ್ತಾರೆ. ಇದಕ್ಕೆ ಯಾವುದೇ ಅನುಮಾನ ಇಲ್ಲ. ಒಬ್ಬ ವಿದ್ಯಾರ್ಥಿ ಆಟ ಆಡ್ಬೇಕಾದ್ರೆ ಏಟಾಯ್ತು ಅಂತಂದ್ರೆ 100% ನಾವೆಲ್ಲರೂ ಕೂಡ ಫಸ್ಟ್ ಏಡ್ ಮಾಡುವಂತ ಜ್ಞಾನವನ್ನು ಪಡೆದಿರ್ತೀವಿ. ಇದಕ್ಕೆ ಯಾವುದೇ ಆದಂತ ಇದಿಲ್ಲ. ಹೌದು, ಆದ್ರೆ ನನಗೆ ಎಲ್ಲ ಒಂದ್ ಕಡೆ ಈಗಿನ ಜೀವನ ಶೈಲಿಯನ್ನು ನೋಡ್ತಾ ಇದ್ರೆ ನೀವು ನೋಡ್ಬೋದು, ಸಿಟಿಗಳಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಯಾವುದೋ 20 ಫ್ಲೋರ್ ಅಥವಾ 15 ಫ್ಲೋರ್ ಇರ್ತಾರೆ. ಅಂತ ಮಕ್ಕಳಿಗೆ ನಮ್ಮ ಜನಪದ ಆಟಗಳ ಬಗ್ಗೆ ಏನೂ ಅರಿವಿರೋದಿಲ್ಲ. ಅವನಿಗೆ ಬುಗುರಿ ಆಡೋದು ಗೊತ್ತಿಲ್ಲ, ಗೋಲಿ ಆಡೋದು ಗೊತ್ತಿಲ್ಲ, ಅಥವಾ ಚಿಲ್ಲಿ ದಾಂಡು ಆಡೋದು ಗೊತ್ತಿಲ್ಲ. ಇಂಥ ಆಟಗಳಿಂದ ನಮ್ಮ ಮಕ್ಕಳ ಬೆಳವಣಿಗೆ ಮೇಲೆ ಪರಿಣಾಮ ಬೀರ್ತಿತ್ತ? ಹಿಂದಿನ ಕಾಲದಲ್ಲಿ ಬೆಳವಣಿಗೆ ಬೀರ್ತಿತ್ತ, ಅಥವಾ ಇವತ್ತಿನ ಕಾಲದಲ್ಲಿ ಆಡ್ತಾ ಮೊಬೈಲ್ ಗೇಮ್ ಅಥವಾ ಲ್ಯಾಪ್ಟಾಪ್ ಗೇಮ್ ಇಂದ ಬೆಳವಣಿಗೆ ಆಗುತ್ತಾ? ಏನ್ ಹೇಳ್ತೀರಾ ಮಂಜು ಅವರೇ ನೀವು? ಕರೆಕ್ಟ್. ಯಾಕಂದ್ರೆ ಅದಕ್ಕಿಂತ ಮುಂಚೆ ನಮ್ಮ ಕಿರಣ್ ಅವರು ಮತ್ತೆ ನಮ್ಮ ಮುನಿರಾಜ್ ಅವರು ಹೇಳಿದಾಗೆ ಪೋಷಕರು ಮಕ್ಕಳ ಮೇಲೆ ಒತ್ತಡ ಹಾಕ್ತಾರೆ. ಅಂದ್ರೆ ನೀವು ಅದ್ ಮಾಡ್ಬೇಕು, ಇದು ಮಾಡ್ಬೇಕು, ಅದ್ ಮಾಡ್ಬೇಡ, ಇದು ಮಾಡ್ಬೇಡ. ಅದೇ ಪ್ರಕಾರ ಅವರು ಹಿಂದೆ ನಾವು ನೋಡ್ದಂಗೆ, ಅಂದ್ರೆ ನಾವೆಲ್ಲರೂ ಆಡ್ದಂಗೆ ಪ್ರತಿಯೊಬ್ಬರು ನಾವು ನೋಡಿರ್ತೀವಿ, ಗೋಲಿ ಆಡಿರ್ತೀವಿ, ಬುಗುರಿ ಆಡಿರ್ತೀವಿ. ಒಂದೊಂದು ನಾವು ಆಡ್ಬೇಕಾದ್ರೆ ಒಂದೊಂದರಲ್ಲಿ ಒಂದೊಂದು ಸ್ಕಿಲ್ ಇದೆ. ಯಾಕೆ ನೀವು ಬುಗುರಿ ಆಡ್ಬೇಕಾದ್ರೆ ನೋಡ್ರಿ, ಬ್ರೈನ್ ಯೂಸ್ ಮಾಡ್ತಾರೆ, ಟಾರ್ಗೆಟ್ ಯೂಸ್ ಮಾಡ್ತಾರೆ. ಆಮೇಲೆ ಒಂದು ಗುರಿಯಿಂದ ಅವರು ಕೈ ಶೈಲಿ ಏನ್ ಮಾಡ್ತಾರೆ ಅದನ್ನ ಯೂಸ್ ಮಾಡ್ತಾರೆ. ಆಮೇಲೆ ಒಂದು ಗೋಲಿ ಆಡ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ಅವರು ಟಾರ್ಗೆಟ್ ನೋಡ್ತಾನೆ. ಅದು ಬೆಳ್ಳಿ ಒಂದು ಇದು ಬೇಕಾಗುತ್ತೆ. ಜೊತೆಗೆ ನೆಕ್ಸ್ಟು ನಾವೊಂದು ಲಗೋರಿ ಅಂತ ಆಡ್ತಿದ್ವಿ ಚಿಕ್ಕ ಮಕ್ಕಳಿದ್ದಾಗ. ಲಗೋರಿ ಯಾವ ಥರ ಆಡ್ತಿದ್ವಿ ಅಂದ್ರೆ ಇವಾಗಿನ ಮಕ್ಕಳಿಗೆ ಏನಾಗಿದೆ ಅಂತಂದ್ರೆ ಜಾನಪದ ಕ್ರೀಡೆ ಬಗ್ಗೆನೇ ಯಾರು ತಿಳಿಸ್ತಾ ಇಲ್ಲ. ಅವ್ರು ಏನಾಗಿದೆ ಜಾನಪದ ಕ್ರೀಡೆ ಅವ್ರಿಗೆ ಸಾಂಗ್, ಕೆಲವರು ಏನೋ ಜಾನಪದ ಆಡುವಂತಾರ ಹೋಗ್ತಾರೆ. ಜಾನಪದ ಕ್ರೀಡೆ ಅಂತ ಬಂದಾಗ ಉಗುರಿ ಆಟ ಇರ್ಬೋದು, ಗೋಲಿ ಆಟ ಇರ್ಬೋದು, ಒಂದು ಜೀವನವನ್ನು ನಾವು ಕಬಡ್ಡಿ ಉಪ್ಪು ಮೂಟೆ ಅಂತ ಕರಿತೀವಿ. ಅದು ಉಪ್ಪು ಮೂಟೆನ ಯಾರು ಚೆನ್ನಾಗಿ ಗೊತ್ತು? ಕೆರೆ ದಡ ಅಂತ ಕರೀತಾರೆ. ಕೆರೆ ದಡ ಅಂತ ಯಾರು ಗೊತ್ತು? ಈ ಕೆರೆ ದಡ ಆಡೋದ್ರಿಂದ ಏನಿದೆ, ಅದರಲ್ಲೂ ಒಂದು ಫಿಸಿಕಲ್ ಎಜುಕೇಶನ್ ಒಂದು ಸ್ಕಿಲ್ ಇದೆ. ಪ್ರತಿಯೊಂದು ನಾವು ಒಂದು ಲಗೋರಿ ತಗೊಳ್ತೀವಿ, ಲಗೋರಿ ತಗೊಂಡಾಗ ನಾವೇನ್ ಮಾಡ್ತೀವಿ, ಲಗೋರಿ ಒಂದು ಟಾರ್ಗೆಟ್ ಮಾಡ್ತೀವಿ. ಆ ಟಾರ್ಗೆಟ್ ಕರೆಕ್ಟಾಗಿ ನಾವು ಹೀಗೆ ಹೊಡಿಬೇಕು, ಇಷ್ಟೇ ಫೋರ್ಸ್ ಹೊಡಿಬೇಕು. ಹೊಡೆದ್ರೆ ಆ ಕಲ್ಲುಗಳು ಬಿದ್ದಿರ್ತವೆ, ಕಲ್ಲುಗಳು ಚಿಲ್ಲಬಿಲ್ಲ ಆಗ್ತವೆ. ಆ ಚಿಲ್ಲಬಿಲ್ಲ ಆಗಿದ್ದ ಕಲ್ಲುಗಳನ್ನ ಸೇರ್ಸಕ್ಕೆ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಓಡ್ ಬರ್ಬೇಕು. ಆ ಓಡ್ ಬಂದಾಗ ಎಸ್ಕೇಪ್ ಆಗ್ಬೇಕು. ಎಸ್ಕೇಪ್ ಆಗೋದು ಹೆಂಗೆ, ಅವ್ನು ಬಂದು ಹೊಡಿತಾನೆ, ಆಗ್ಬೇಕು. ಆಗ್ಬೇಕಂದ್ರೆ ಹೆಂಗಿರುತ್ತೆ, ಅಲ್ಲೂ ಒಂದು ಸ್ಕಿಲ್ ಇದೆ. ಯಾಕೆಂದ್ರೆ ಮಕ್ಕಳಿಗೆ ಅವಾಗ ಏನೋ ಅವನಿಗೆ ಒಂದು ಸ್ಕಿಲ್ ಮಾಡೋದನ್ನ ಮಾಡ್ತಾನ. ಅವ್ನು ಹಿಂಗೆ ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು. ಅದೇ ಅವನಿಗೆ ಫ್ರೀಯಾಗಿ ಬಿಟ್ಟು ಜನಪದ ಕ್ರೀಡೆಯಲ್ಲಿ ಅಳವಡಿಸ್ಬಿಟ್ಟು ಅವನು ಆಡಿಸಿದಾಗ ಏನಾಗುತ್ತೆ, ಅವಾಗ ಅವನು ಆಟೋಮೆಟಿಕ್ ಎಸ್ಕೇಪ್ ಆಗೋದು ಹೆಂಗೆ. ಅಲ್ಲ, ಒಟ್ಟಾರೆ ನೀವು ಹೇಳೋದೇನಂದ್ರೆ ಕ್ರಿಕೆಟ್ ಕಿಂತ ಮುಂಚೆ ಲಗೋರಿನ ಆಡ್ತಾ ಇದ್ದ ಹುಡುಗ. ಕ್ರಿಕೆಟ್ ನಲ್ಲಿ ಬಾಲ್ ಹಿಡಿಯೋದು ಕಲಿಬೇಕು. ಹೌದು, ಲಗೋರಿನ ಬಾಲ್ ಹಿಡಿಬೇಕು. ಹೌದು, ಲಗೋರಿಯಲ್ಲೇ ಬಾಲ್ ಹಿಡಿಬೇಕು. ಅಲ್ಲೂ ಫೀಲ್ಡಿಂಗ್ ಮಾಡ್ಬೇಕು, ಇಲ್ಲೂ ಫೀಲ್ಡಿಂಗ್ ಮಾಡಬೇಕು. ಈಗ ನೀವು ಅಲ್ಲೂ ಎ ಬಿಟ್ಟು ವಿಕೆಟ್ ಹೊಡಿಬೇಕು, ಇಲ್ಲೂ ಎ ಬಿಟ್ಟು ಮ್ಯಾನ್ ಹೊಡಿಬೇಕು, ಕಲ್ಲು ಹೊಡಿಬೇಕು. ಹೌದು, ಯಾಕಂದ್ರೆ ನಾವು ಮಕ್ಕಳು ಅವಾಗ ಎಂಟರ್ಟೈನ್ಮೆಂಟ್ ಆಗುತ್ತೆ. ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಅವ್ರಿಗೆ ಮೈಂಡ್ ರಿಫ್ರೆಶ್ ಆಗುತ್ತೆ. ಅದು ನೋಡಿದಾಗ ಏನಾಗುತ್ತೆ ಅಂದ್ರೆ ಅವ್ನು ಹೊಡೆಯೋದು ಕ್ಯೂರಿಯಾಸಿಟಿ ಸಿಗುತ್ತೆ. ಪ್ರತಿಯೊಂದು ನಾವು ಏನೇನು ತಗೊಂಡಾಗ ಜಾನಪದ ಕ್ರೀಡೆ ಮುಂಚೆ ಏನ್ ಮಾಡಿದವರು ಮಾಡೋದು ಅವ್ರು ಸುಮ್ಕೆ ಮಾಡಿದ, ನಾವು ಅಳವಡಿಸ್ಕೊಂಡಿಲ್ಲ. ಕೆಳಗಡೆ ಅಂತೀವಿ ಜಂಪು ಮುಂದೆ, ಹಿಂದೂ ಮುಂದೆ. ಅವ್ರನ್ನ ಜಂಪ್ ಮಾಡಿದಾಗ ಏನಾಗುತ್ತೆ, ನಮ್ಮ ಎಕ್ಸರ್ಸೈಸ್ ಬಾಡಿ ಆಟೋಮೆಟಿಕ್ ಪ್ರೊಡ್ಯೂಸ್ ಆಗ್ತಾ ಇರ್ತದೆ ಅಲ್ವಾ? ಅಲ್ಲ, ಈ ಜಂಪ್ ಅಂತ ಹೇಳಿದಾಗ ನಾನು ಎಲ್ಲೋ ಒಂದ್ ಕಡೆ ನಾನು ಹೇಳ್ತೀನಿ, ವಿದ್ಯಾರ್ಥಿಗಳಿಗೆ ಫಸ್ಟ್ ನಾವು ಅನ್ಸೋದು ನಡಿಗೆ ಅಂದ್ರೇನು, ಓಟ ಅಂದ್ರೇನು, ಮತ್ತೆ ನಾರ್ಮಲ್ ಜಾಗಿಂಗ್ ಅಂದ್ರೇನು. ಎಷ್ಟೋ ಜನಕ್ಕೆ ವಾಕಿಂಗ್, ರನ್ನಿಂಗ್, ಜಾಗಿಂಗ್ ಇದ್ರ ಬಗ್ಗೆ ಡಿಫ್ರೆನ್ಸ್ ಗೊತ್ತಿಲ್ಲ ಅನ್ಸುತ್ತೆ. ಟೋನ್ ನೋಡಿದ್ರೆ ಮಾತ್ರ ಅದು ರನ್ನಿಂಗ್ ಜಾಗಿಂಗ್ ಎರಡು ಮಿಕ್ಸ್ ಮಾಡ್ಬಿಡ್ತಾರೆ ಅಲ್ವಾ? ಈ ತರ ಎಲ್ಲ ಇದ್ದಾಗ ಒಬ್ಬ ದೈಹಿಕ ಶಿಕ್ಷಣ ಅಂತ ಹೋದ್ರೆ 100% ಇದಕ್ಕೆಲ್ಲ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಖಂಡಿತ. ಹೌದು. ಹಾಗೇನೆ ಇನ್ನು ದೂರ ಅಲ್ಲ, ಈಗ ಹೇಳಿ ಕಿರಣ್ ಅವ್ರು ಏನೋ ಹೇಳ್ತಾ ಇದ್ದೀವಿ. ಇದಕ್ಕೆ ಒಂದು ಉದಾಹರಣೆ ಏನಂದ್ರೆ, ನಿಮ್ಗೆ ಪ್ರೆಸೆಂಟ್ ಉದಾಹರಣೆ ಕೊಡ್ಬೇಕಂದ್ರೆ, ಲಾಕ್ಡೌನ್ ಟೈಮ್ ನಲ್ಲಿ ಯಾವ್ದಾವ ದೇಸಿ ಕ್ರೀಡೆಗಳಿದ್ವು ಮನೆ ಒಳಗೆ ಆಟಗಳೆಲ್ಲ ಹುಡ್ಕೊಂಡು, ನೀವು ಅಲ್ಗುರಿ ಮನೆ ಇರ್ಬೋದು, ಚೊಕೋಬಾರ ಇರ್ಬೋದು, ಕೇರಂ ಬೋರ್ಡ್ಸ್ ಇರ್ಬೋದು, ಎಷ್ಟು ವ್ಯಾಪಾರ ಆಯ್ತು ಸ್ಪೋರ್ಟ್ಸ್ ಸೆಂಟರ್ಸ್ಗೆ ಕದ್ದು ಮುಚ್ಚಿ ಡಬಲ್ ಕೊಟ್ಟವ್ರು ನಮ್ಗೆ ಕೇರಂ ಬೋರ್ಡ್ ತಗೊಂಡ್ಬರ್ಬೇಕು, ಡಬಲ್ ಕೊಟ್ಟವ್ರು ಸರಿ ನಮ್ಗೆ ಅಲ್ಗುರಿ ಮನೆ ಹೇಳ್ಕೊಡ್ಬೇಕು. ಗೇಮ್ಸ್ ನ ಆನ್ಸರ್ ಕುತ್ಕೊಂಡು ಗೇಮ್ಸ್ ಆಡಿದ್ದಾರೆ. ಯಾವ್ದೋ ರೂರಲ್ ಕ್ರೀಡೆಗಳು, ಗ್ರಾಮೀಣ ಕ್ರೀಡೆಗಳು ಮನೆ ಒಳಗೆ ಆಡ್ತಕ್ಕಂಥ ಕುಂಟೆಪಿಲ್ ಇರ್ಬೋದು ಅಥವಾ ಇದಿರ್ಬೋದು, ಏನು ಕುಡ್ಕೊಂಡು ಹೋದ್ರೆ ಆ ಮಾನಸಿಕ ಸ್ಥಿತಿ ಹೇಗಿತ್ತು ಅಂದ್ರೆ ಅನ್ಕೊಂಡ್ರೆ, ಒಬ್ಬ ಬಂದು ಕೈದಿನ ಆಗ್ತಾಗ ಏನಾಗುತ್ತೆ, ಒಬ್ಬ ಕೈದಿನ ಜೈಲೊಳಗೆ ಆಗ್ತಾಗ ಅವ್ನಿಗೆ ಪಾಪುಗಳೇ ಕಾಡುತ್ತೆ. ಪಾಪುಗಳೇ ನಾನು ಇಷ್ಟೇ ಲೈಫ್ ನಾನು ಏನ್ ಮಾಡಿದೆ, ಏನ್ ಬಿಟ್ಟೆ ಅಂತ ಎಷ್ಟೆಲ್ಲ ದುಡ್ಡಿದ್ರೆ ಅಂತ ಏನು ಮಾಡೋಕ್ಕಾಗಿಲ್ಲ. ಆ ರಿಕ್ರೇಷನ್ ಮಾಡ್ಬೇಕಾಗಿ ಬಂದಾಗ ಥಿಯೇಟರ್ ಬರಲಿಲ್ಲ, ಏನು ಬರಲಿಲ್ಲ. ಲಾಸ್ಟ್ ಉಳ್ಕೊಂಡಿದೆ ಗ್ರಾಮೀಣ ಕ್ರೀಡೆಗಳು. ಅಂದ್ರೆ ಎಷ್ಟೇ ಓದಿ ಎಷ್ಟೇ ಉನ್ನತ ಇದ್ರೂ ಕೂಡ ಅವನಿಗೆ ಮನರಂಜನೆ ಬೇಕೇ ಬೇಕು. ಇಂಥ ಮನರಂಜನೆಗೋಸ್ಕರ ಎಲ್ಲ ಪೋಷಕರೇ, ಎಲ್ಲ ನೋಡುತ್ತಿರುವಂತ ಎಲ್ಲ ವೀಕ್ಷಕರೇ,
ಮನರಂಜನೆ ಬೇಕು ಅಂದ್ರೆ ನಮ್ಮ ಫೀಲ್ಡ್ ಬರಲೇಬೇಕು, ದೈಹಿಕ ಶಿಕ್ಷಣಕ್ಕೆ ಬರಲೇಬೇಕು. ನನ್ನ ಇವತ್ತಿನ ಒಂದು ವಾದ ಏನು ಅಂತಂದ್ರೆ, ಯಾವುದೇ ಸಬ್ಜೆಕ್ಟ್ ನೀವು ಓದಿ, ಯಾವುದೇ ಹಂತಕ್ಕೆ ನೀವು ತಲುಪಿದ್ರು ಕೂಡ ನಿಮ್ಮ ಜೀವನದಲ್ಲಿ ಮನರಂಜನೆ ಬೇಕು, ಮನಸ್ಸಿಗೆ ಮುದ ಬೇಕು ಅಂತಂದ್ರೆ ದೈಹಿಕ ಶಿಕ್ಷಣದಲ್ಲಿ ನಿಮಗೆ ಖಂಡಿತವಾಗ್ಲೂ ಇದಕ್ಕೆ ಆನ್ಸರ್ ಇದೆ. ದೈಹಿಕ ಶಿಕ್ಷಣಕ್ಕೆ ಖಂಡಿತವಾಗ್ಲೂ ಬನ್ನಿ ಅಂತ ನನ್ನ ವಾದ. ಏನಂತಾರೆ ಸರ್? ಖಂಡಿತ. ಯಾಕೆ ಅಂದ್ರೆ ಇಲ್ಲಿ ಇದು ದೈಹಿಕವಾಗಿ ನಮ್ಮನ್ನ ಸದೃಢವನ್ನ ಮಾಡುವಂಥದ್ದು ಒಂದು, ಹಾಗೆ ನಮ್ಮ ಮನಸ್ಸಿಗೂ ಸಹ ಉಲ್ಲಾಸವನ್ನ ನೀಡುವಂಥದ್ದು. ಇಲ್ಲಿ ಕೆಲವರು ಹೇಗೆಲ್ಲ ತಗೊಳ್ತಾರೆ ಅದ್ರ ಮೇಲೆ. ಈಗ ನಾನು ಆಕ್ಟಿವಿಟೀಸೇ ಮಾಡಲಿಲ್ಲ ಅಂತಂದ್ರೆ, ನನ್ನ ಆಕ್ಟಿವಿಟೀಸ್ ಇಲ್ಲ ಅಂದ್ರೆ ನನಗೆ ಕೂತಿ ಜಾಗದಲ್ಲೇ ಕೂತಿದ್ರೆ ನನಗೆ ಒಬೆಸಿಟಿ ಆಗಿ ಹೊಟ್ಟೆ ಮುಂದೆ ಬರೋದಕ್ಕೆ ಸಾಧ್ಯತೆ ಆಗಿರುತ್ತೆ. ಕೆಲವು ಆಫೀಸಲ್ಲಿ 8 ಅವರ್ ಕೂತಿರೋರ್ನ ನೋಡಿ ಅವ್ರನ್ನ ಪಾಪ ಅವ್ರಿಗೆ ಓಡಾಡೋದಕ್ಕೂ ಕಷ್ಟ ಆಗಿರುತ್ತೆ. ಲೋಯರ್ ಪಾರ್ಟ್ ಏನಾಗಿರುತ್ತೆ, ಬ್ರಾಡ್ ಆಗಿರುತ್ತೆ. ಅಪ್ಪರ್ ಪಾರ್ಟ್ ಸ್ಲಿಮ್ ಇರುತ್ತೆ, ಲೋಯರ್ ಪಾರ್ಟ್ ಮಾತ್ರ ಬ್ರಾಡ್ ಆಗಿರುತ್ತೆ. ಅಂದ್ರೆ ದೇ ಹ್ಯಾವ್ ಲೆಸ್ ಆಕ್ಟಿವಿಟೀಸ್ ಇನ್ ದ ಲೈಫ್, ಇನ್ ದ ಡೇ. ಅದಕ್ಕಾಗಿ ಅವ್ರಿಗೆ ಆ ರೀತಿ ಆಗ್ಲಿಕ್ಕೆ ಸಾಧ್ಯ. ಇದು ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಈ ಪೆಲ್ವಿಕ್ ಇರೋದ್ರಿಂದ ಅತಿ ಹೆಚ್ಚಾಗಿ ಆಗುತ್ತೆ. ಇವತ್ತು ಗಂಡು ಮಕ್ಕಳಲ್ಲೂ ಅತಿ ಹೆಚ್ಚಾಗಿದೆ. ತುಂಬಾ ಜನ ಹೊಟ್ಟೆ ಬಿಟ್ಕೊಂಡಿರ್ತಾರೆ. ಯಾಕೆ ಹಾಗೆ ಸ್ಟಮಕ್ ಹೀಗೆ ಆಗಿದೆ ಅನ್ನೋದಕ್ಕೆ ಅವ್ರಿಗೆ ಲ್ಯಾಕ್ ಆಫ್ ಆಕ್ಟಿವಿಟೀಸ್ ಇನ್ ದ ಬೋರ್ಡ್. ಆ ಕಾರಣಕ್ಕಾಗಿ ದೈಹಿಕ ಶಿಕ್ಷಣ ಮನರಂಜನೆ ಅಲ್ಲ, ನಮ್ಮ ದೇಹಕ್ಕೂ ನಮ್ಮ ಜೀವನಕ್ಕೂ, ನಮ್ಮ ಜೀವ ಇದ್ರೆ ಜೀವನ. ಅದಕ್ಕಾಗಿ ಈ ಜೀವ ಉಳಿಸ್ಕೊಳ್ಳೋಕ್ಕಾಗಿ ನಾವು ದೈಹಿಕ ಶಿಕ್ಷಣವನ್ನ ಅಳವಡಿಸ್ಕೊಳ್ಬೇಕು. ಅಂದ್ರೆ ಮನಸ್ಸು ಸುಂದರವಾಗಿ ಕಾಣಸಾಲದು, ದೇಹದ ಸುಂದರವಾಗಿರ್ಬೇಕು. ದೇಹ ಸುಂದರವಾಗಿರ್ಬೇಕು ಅಂದ್ರೆ ಬೆಳಗ್ಗೆ ಎದ್ದು ಆಕ್ಟಿವಿಟೀಸ್ ಮಾಡಬೇಕು. ಅದು ಯಾವುದೇ ಇರ್ಬೋದು, ಯೋಗ ಇರ್ಬೋದು, ಜಾಗಿಂಗ್ ಇರ್ಬೋದು, ಅಥವಾ ಏರೋಬಿಕ್ಸ್ ಇರ್ಬೋದು, ಯಾವುದೇ ಇರ್ಬೋದು, ಒಟ್ಟಾರೆ ಆಕ್ಟಿವಿಟೀಸ್ ಬೇಕು. ಸರ್ ವೆಂಕಟ್ ಸರ್, ಏನಂತಂದ್ರೆ ಈ ಎಲ್ಲರೂ ಸ್ಪೋರ್ಟ್ಸ್ ಬರ್ತಾರೆ, ಆಡ್ತಾರೆ, ಓಕೆ. ಬಟ್ ನನ್ನಲ್ಲಿ ಒಂದು ಪ್ರಶ್ನೆ ಏನಂತಂದ್ರೆ, ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಅಂತ ಮೀಸಲಾತಿಗಳಿದೆ, ಅಥವಾ ಸಮಾಜದಲ್ಲಿ ಏಕಮುಖವಾದಂತಹ ಉದ್ಯೋಗ ಇಲ್ದಲೇ ಇರ್ಬೋದು. ಆದ್ರೆ ಕ್ರೀಡೆಯಲ್ಲಿ ಸಮಾನತೆ ಸಿಗುತ್ತಾ? ಅಂದ್ರೆ ಒಬ್ಬ ವ್ಯಕ್ತಿ, ಈಗ ನಾನು ನಮ್ಮ ದೇಶದ ಎಕ್ಸಾಂಪಲ್ಸ್ ಅನ್ನ ಇಲ್ಲಿ ಕಾಣೋದು ಬೇಡ. ಏನಾಗುತ್ತೆ ಅಂತಂದ್ರೆ, ಸಮಾನವಾದಂತಹ ಒಂದು ಆಯ್ಕೆ ಪ್ರಕ್ರಿಯೆ ಇರೋದಿಲ್ಲ, ಅಥವಾ ಉದ್ಯೋಗಕ್ಕೆ ಹೋಗ್ಬೇಕಾದ್ರೂ ಸಮಾನತ ಆಯ್ಕೆ ಪ್ರಕ್ರಿಯೆ ಇರೋದಿಲ್ಲ. ಆದ್ರೆ ಕ್ರೀಡೆಗೆ ನಿಮ್ಮ ಹತ್ರ ಒಬ್ಬ ವಿದ್ಯಾರ್ಥಿ ಬಂದ್ರೆ, 10 ಜನ ವಿದ್ಯಾರ್ಥಿ ಬಂದ್ರೆ, ನೀವು ಎಲ್ಲರೂ ಸಮಾನವಾಗಿ ನೋಡ್ತೀರಾ? ಸಮಾನವಾದ ಕಾಣಬಹುದಾ ಕ್ರೀಡೆಯಲ್ಲಿ? ನಾನು ಮೊದಲನೇದಾಗಿ ನಾನು ಸ್ಟಾರ್ಟ್ ಮಾಡೋದಂದ್ರೆ ಪೇರೆಂಟ್ಸ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಸೊ ಐ ರಿಕ್ವೆಸ್ಟ್ ಆಲ್ ದ ಪೇರೆಂಟ್ಸ್ ಟು ಸೆಂಡ್ ಯುವರ್ ಚಿಲ್ಡ್ರನ್ ಟು ದ ಸ್ಪೋರ್ಟ್ಸ್ ಅಂಡ್ ಮ್ಯೂಸಿಕ್ ಬೋತ್, as well as education is a part of our life. ಓಕೆ, ಅದ್ರ ಜೊತೆಗೆ ಸ್ಪೋರ್ಟ್ಸು ಮತ್ತು ಮ್ಯೂಸಿಕ್ ಒಟ್ಟಿಗೆ ತಗೊಂಡೋಗಿ ಯಾವುದೋ ಒಂದು ಹುಡುಗಂಗಾಗಿ, ಐದರ್ ಇಟ್ ಇನ್ಸ್ಟ್ರೂಮೆಂಟಲ್ ಆರ್ ಎಲ್ಸ್ ವೋಕಲ್, ಎನಿಥಿಂಗ್. ಓಕೆ, ಅಪಾರ್ಟ್ ಫ್ರಮ್ ದಟ್ ಸ್ಪೋರ್ಟ್ಸ್ ಏನಂದ್ರೆ ಈಗ ಫಾರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ಗೆ ಇಟ್ಸ್ ವೆರಿ ಎಸೆನ್ಷಿಯಲ್. ಓಕೆ, ಡೋಂಟ್ ಸ್ಟಾಪ್ ಪ್ಲೇಯಿಂಗ್ ದ ಚಿಲ್ಡ್ರನ್. ಓಕೆ, ಇನ್ ಯುವರ್ household nearby houses also, and also you can send your children to the clubs. Okay, any other clubs like sports clubs or any other clubs like wherever the coaching is going on. It's very important. So ಅದ್ರ ಜೊತೆಗೆ ಆ ಒಂದು ವಿದ್ಯಾರ್ಥಿ ಏನ್ ಕೇಳಿದ್ರೆ ಇವಾಗ ಆ ಒಂದು ಸಮಾನತೆ ಕಾಣಬಹುದು. ಅಂದ್ರೆ ಒಂದು ಅಪಾರ್ಟ್ಮೆಂಟ್ ವಿದ್ಯಾರ್ಥಿ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ಅಥವಾ ಗುಡಿಸಲಿರುವಂತ ವ್ಯಕ್ತಿ ಎಲ್ಲರೂ ಸಮಾನವಾಗಿ ಆಡ್ಬೋದಾ? ಉಳ್ಳವರು ಅದು ಉಳ್ಳದೇ ಇರೋರು ಎಲ್ಲರೂ ಸ್ಪೋರ್ಟ್ಸ್ ಅಲ್ಲಿ ಆಡ್ಬೋದಾ? ಸಮಾನವಾಗಿ ಆಡ್ಬೋದಾ? ಸಮಾನವಾಗಿ ಆಡ್ಬೇಕು ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ, ಬಿಕಾಸ್ ಸಮಾನತೆ ಇದೆಯಾ? ಸಮಾಜದಲ್ಲಿ ಸಮಾನತೆ ಕಾಣ್ಬೋದು. ಸಮಾನತೆ ಕಾಣ್ಬೋದು, ಅವರಷ್ಟು ಅವರೇ ಅವರು ಅಳವಡಿಸ್ಕೊಂಡ್ರೆ. ಓಕೆ, ಸಿ ಒನ್ ಬಿಸ್ನೆಸ್ ಪರ್ಸನ್ ವಿಲ್ ಆಲ್ಸೋ ಪ್ಲೇ. ಓಕೆ, ಒಂದು ರೆಗ್ಯುಲರ್ ಮಾಮೂಲು ಒಂದು ವರ್ಕರ್ ಕೂಡ ಆಡ್ತಾರೆ. ಓಕೆ, ಅವ್ರು ಏನಾಗ್ತಾರೆ ಅಂದ್ರೆ ಒಂದು ಟೈಮ್ ಇಟ್ಕೊಳ್ತಾರೆ, ಒಂದು ಟೈಮ್ ಲೈಕ್ 1 hour ಐ ಹ್ಯಾವ್ ಟು ಪ್ಲೇ ಸಮ್ ಗೇಮ್ ಅಂತೇಳಿ ಮಾರ್ನಿಂಗ್ ಫಿಸಿಕಲ್ ಆಕ್ಟಿವಿಟಿ ಜೊತೆಗೆ ಒಂದು ಅರ್ಧ ಗಂಟೆ ಆದರೂ ಆಡ್ತಾರೆ. ಸೊ ಅದರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ವ್ಯಕ್ತಿ ಲೈಕ್ ಒಂದು ಕಂಪನಿಯಲ್ಲಿ CEO ಆದ್ರೂ ಅಂತ ಫೀಲ್ಡ್ ಆಡಬೇಕು, ಮಾಮೂಲು ಪರ್ಸನ್ ಆಗ್ತಾ ಹೋದ್ರು ಅಲ್ಲಿ ಫೀಲ್ಡಲ್ಲಿ ಆಡಬೇಕು. ಸೊ ಅದರಲ್ಲಿ ಆಟದಲ್ಲಿ ಅಲ್ಲಿ ಆಟೋಮೆಟಿಕ್ಲಿ ಸಮಾನ ಇದ್ದೇ ಇರ್ತದೆ. ಓಕೆ, ಆ ಒಂದು ವ್ಯಕ್ತಿ ಬದುಕಲ್ಲಿ ಲೈಕ್ ಅರ್ನಿಂಗ್ ಅಲ್ಲಿ ಏನಾದರೂ ಏರ್ಪೇರ್ ಇರ್ಬೋದು ಹೊರತು, ಬಟ್ ಆಟದಲ್ಲಿ ಬಂದಾಗ ಅದು ಸಮಾನ ಕಾಣೆ ಕಾಣೆ. ಅಲ್ಲ, ನಾನು ಯಾಕೆ ಈ ಪ್ರಶ್ನೆ ಹೇಳಿದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ನಮ್ಮ ಹಿಂದಿನ ಹಿಸ್ಟ್ರಿ ನೋಡಿದ್ರೆ, ಭಾರತದ ಹಿಸ್ಟ್ರಿ ಅಥವಾ ಭಾರತದ ಇತಿಹಾಸವನ್ನು ನೋಡಿದಾಗ ಅಸ್ಪೃಶ್ಯರು ಅಥವಾ ಏನೋ ದೇವಾಲಯಗಳಲ್ಲಿ ಸೇರಿಸಿದಂತ ಪರಿಸ್ಥಿತಿಗಳನ್ನ ನಾವು ನೋಡಿದ್ದೀವಿ. ಅಂತ ಕಾಲದಲ್ಲೂ ಕೂಡ ಕ್ರೀಡೆಯಲ್ಲಿ ಸಮಾನತೆ ಇತ್ತು ಅಂತ ನನ್ನ ಭಾವನೆ. ಸೊ ಇವತ್ತಿನ ಕಾಲದಲ್ಲೂ ಕೂಡ ಎಲ್ಲಾ ವ್ಯಕ್ತಿಗಳು ಕೂಡ ಗ್ರೌಂಡ್ ಬರಲೇಬೇಕು, ಗ್ರೌಂಡ್ ಅಲ್ಲೇ ಆಡಬೇಕು. ಅಲ್ಲಿ ಯಾರಿಗೂ ಎಂಟ್ರಿ ಇಲ್ಲ ಅಂತ ಇಲ್ಲ. ಈಗ
ಈಗ ಎಲ್ಲಾದ್ರೂ ಎಂಟ್ರಿ ಇದೆ. ಈಗ ಎಜುಕೇಶನ್ ಅಂತ ತಗೊಳ್ಳಿ, there will be a quota. ಲೈಕ್ ಈ ತರ ಅಂತ ಹೇಳಿ. ಹೌದೌದು. ಸ್ಪೋರ್ಟ್ಸ್ ಅಲ್ಲಿ ಒಂದು ಸೆಲೆಕ್ಷನ್ ಮಾಡ್ತೀರಾ ನೀವು ಇವಾಗ? ಯಾವುದೇ ಕೋಟ ಇಲ್ಲ. ಒಂದು ಕ್ರಿಕೆಟ್ ಟೀಮ್ ಸೆಲೆಕ್ಷನ್ ಮಾಡ್ತೀರಾ? there will not be any quota over there. ಓಕೆ, ಪರ್ಫಾರ್ಮೆನ್ಸ್ ಇತ್ತಾ? ಪರ್ಫಾರ್ಮೆನ್ಸ್ ಈಗ ನಾವು ನಮ್ಮ ದೇಶದ ಹಿಂದಿನ ಇತಿಹಾಸ ನೀವು ನೆನಪಿದ್ರೆ ಅದಕ್ಕೊಂದು ಮಾತು ಹೇಳ್ತೀನಿ. ನಮ್ಗೆ ಇಂಡಿವಿಜುವಲ್ಸ್ ಗೇಮ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಇಲ್ಲಿ ಹೇಳ್ತೀನಿ. ಒಬ್ಬ ವ್ಯಕ್ತಿ ಇಂಡಿವಿಜುವಲ್ಸ್ ಗೇಮ್ ಅಂದ್ರೆ Individuals game. ದೇಶೀಯ ಆಟಗಳು. ದೇಶೀಯ ಆಟಗಳು ಇವು ಹೇಗೆ ಅಂದ್ರೆ, ಈಗ ಕಬಡ್ಡಿ ತಗೊಳ್ಳಿ, ಇಲ್ಲಿ ಅವನು ಯಾವ ಜಾತಿ ಅಂತಿಲ್ಲ, ಅವನು ಮುಟ್ಲೇಬೇಕು, ಮುಟ್ಟಿದ್ರೆ ಪಾಯಿಂಟ್, ಅವನು ಹಿಡಿದ್ರೆ ಪಾಯಿಂಟ್, ಅಲ್ಲಿ ಜಾತೀಯತೆ ಇಲ್ಲ. ಹಾ. ಖೋಖೋದಲ್ಲಿ ಮುಟ್ಟಿ ಖೋ ಹೇಳ್ಬೇಕು, ಮುಟ್ಟಿ ಖೋ ಹೇಳಿಲ್ಲ ಅಂದ್ರೆ ಅಲ್ಲಿ ಏನಾಗುತ್ತೆ, ಅಲ್ಲಿ ಫೋನ್ ಸಿಗುತ್ತೆ, ಅದು ಖೋಖೋ ಆಗಲ್ಲ. ಅದ ಕಾರಣಕ್ಕಾಗಿ ಇಂಡಿವಿಜುವಲ್ ಗೇಮ್ಸ್ ಅನ್ನ ಹೆಚ್ಚು ಅಳವಡಿಸ್ಬೇಕು. ಅದಕ್ಕಾಗಿ ಕ್ರೀಡೆಗಳು ಯಾವುದೇ ರಾಜಕೀಯ ಇಲ್ಲದೆ ಮತ್ತೆ ಯಾವುದೇ ಒಂದು ತಾರತಮ್ಯ ಇಲ್ಲದಂತಹ ಫೀಲ್ಡ್ ಅಂತ ಹೇಳಿದ್ರೆ ಕ್ರೀಡೆ ಅದು ನಡ್ಕೊಂಡು ಹೋಗ್ಬೇಕು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಇಲ್ಲಿ ನಾವು ಕೇಳ್ಪಡ್ತಾ ಇದ್ವಿ, ಈ ರಾಜಕೀಯ ಇನ್ವಾಲ್ವ್ ಆಗ್ತಾ ಇದೆ ಅಂತ, ಪೊಲಿಟಿಷಿಯನ್ಸ್ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅಂತ. ಇದನ್ನೆಲ್ಲ ಬಿಟ್ಟು ನಮ್ಮ ಕ್ರೀಡೆ ಯಶಸ್ವಿ ಆಗಬೇಕು. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ಸ್ ಅಲ್ಲಿ ನಾವು ಮೆಡಲ್ ಮಾಡುವಂತರ ಆಗಿದ್ದೀವಿ, ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚೆಚ್ಚಾಗಿ ಮಾಡ್ಬೇಕಂದ್ರೆ ಕೆಲವೊಂದು ಇನ್ವಾಲ್ವ್ಮೆಂಟ್ಗಳನ್ನ ಹೈಯರ್ ಲೆವೆಲ್ ಇಂದ ಕಡಿಮೆ ಮಾಡಿದ್ರೆ ಟೀಚರ್ಸ್ ಯಾವುದೇ ಕಾರಣಕ್ಕೂ ಯಾವುದೇ ಭೇದಭಾವ ಮಾಡಲ್ಲ. ಖಂಡಿತವಾಗ್ಲೂ ಅದು ಸತ್ಯವಾದ ಮಾತು. ಒಟ್ಟಾರೆ ನನ್ನ ಅಭಿಪ್ರಾಯ ಅಥವಾ ಇವತ್ತು ಸಂವಾದದ ಅಭಿಪ್ರಾಯ ಏನು ಅಂತಂದ್ರೆ, ಕ್ರೀಡೆ ಇಡೀ ಜಗತ್ತನ್ನ ಒಗ್ಗೂಡಿಸುವಂತ ಒಂದು ಶಕ್ತಿ ಅಂತ ನಾನು ಏನು ಇಂಟ್ರೊಡಕ್ಷನ್ ಅಲ್ಲೇ ಹೇಳಿದಲ್ಲ, ಅದು ನಿಜ. ಒಟ್ಟಾರೆ ಕ್ರೀಡೆಗೆ ಬಂದಂತ ವ್ಯಕ್ತಿ ಉತ್ತಮವಾದಂತ ಜೀವನವನ್ನ ಸಾಗಿಸಬಲ್ಲ. ಅವನ ಆರೋಗ್ಯ 80 ವರ್ಷ ಆದ್ರೂ ಕೂಡ ಅವನ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಇಂಥ ಒಂದು ಕ್ರೀಡೆ ನಮ್ಮ ದೇಶ ಮತ್ತೆ ನಮ್ಮ ಶಾಲೆ, ನಮ್ಮ ಎಲ್ಲಾ ಪ್ರತಿಯೊಬ್ಬ ಯುವತಿಯರಲ್ಲಿ ಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷಣದ ಪರವಾಗಿ ಏನೇನು ಫೆಸಿಲಿಟೀಸ್ ಇದೆ, ಯಾವ ರೀತಿ ನೀವು ಅದಕ್ಕೆ ಇನ್ವಾಲ್ವ್ ಆಗಬೇಕು, ಯಾವ ರೀತಿ ಇನ್ವಾಲ್ವ್ ಆದರೆ ದೈಹಿಕ ಶಿಕ್ಷಣ ಒಂದು ಉತ್ತಮವಾದ ಜೀವನವನ್ನ ನಿಮಗೆ ನೀಡುತ್ತೆ ಅಂತ ಹೇಳಿ ತಾವೆಲ್ಲರೂ ನಮಗೆ ಮಾಹಿತಿಯನ್ನು ನೀಡಿದ್ದೀರಾ. ಪೋಷಕರೇ, ದಯಮಾಡಿ ನಾವು ಹೇಳಿದಂತ ಎಲ್ಲಾ ಮಾಹಿತಿಗಳನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಮಕ್ಕಳು ಆಡಲಿ, ಬೀಳಲಿ, ಬಟ್ಟೆ ಕೊಳೆ ಆಯ್ತು ಅಂತ ಹೇಳಿ ದಯಮಾಡಿ ಮನೆಯಲ್ಲಿ ಕೂರಿಸ್ಬೇಡಿ. ಕಳಿಸಿ, ಗ್ರೌಂಡ್ ಕಳಿಸಿ, ಆಡ್ಲಿ. ಆ ಮಗು ಆಡಿ ಬಿದ್ದು ಎದ್ದು ಬಂದ ಮೇಲೇನೆ ಆ ವ್ಯಕ್ತಿ ಉತ್ತಮವಾದಂತಹ ಪ್ರಜೆ ಆಗ್ತಾನೆ. ಇನ್ನೊಂದು ನಾನು ಕಡೆಯದಾದಂತ ಒಂದು ವಾಕ್ಯ ಹೇಳ್ತೀನಿ. ನೀವು ಡಿಪ್ರೆಷನ್ ಹೋದಂತಹ ವ್ಯಕ್ತಿಗಳನ್ನ, ಸೂಸೈಡ್ ಮಾಡ್ಕೊಂಡಿರುವಂತ ವ್ಯಕ್ತಿಗಳನ್ನ ಸುಮಾರು ಜನ ಎಕ್ಸಾಂಪಲ್ ತಗೊಳ್ಳಿ. ಅವರು ಯಾರಲ್ಲೂ 10% ಗಿಂತ ಜಾಸ್ತಿ ಸ್ಪೋರ್ಟ್ಸ್ ಮ್ಯಾನ್ ಇರೋದಿಲ್ಲ. 90% ಯಾರು ಸೂಸೈಡ್ ಹೋಗ್ತಾರಲ್ಲ ಅವ್ರು ಯಾವುದೇ ಕಾರಣಕ್ಕೂ ಸ್ಪೋರ್ಟ್ಸ್ ಮ್ಯಾನ್ ಆಗಿರಲ್ಲ. ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆದನು ಸೋಲು ಗೆಲುವುಗಳನ್ನ ಕಂಡಿರ್ತಾನೆ. ಸೋಲು ಗೆಲುವನ್ನ ಕಂಡಿದ್ದಂತ ವ್ಯಕ್ತಿ ಜೀವನದಲ್ಲಿ ಎಂತ ಕಷ್ಟ ಬಂದರೂ ಕೂಡ ಸೋಲಕ್ಕೆ ಎದುರೋದೇ ಇಲ್ಲ. ಸೋಲು ಗೆಲ್ತಾನೆ ಅವನು. ಜೀವನವನ್ನ ಗೆಲ್ಲಬೇಕು ಅಂದ್ರೆ ನಮಗೆ ಗೊತ್ತಿದೆ, ಸೋಲ್ತಾನೆ. ಸೋಲಿನೇ ಗೆಲುವಿನ ಮೆಟ್ಟಿಲು ಅಂತ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದ. ಈ ಒಂದು ಕಾರ್ಯಕ್ರಮ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್.